ಏನು ಅವಕಾಶವನ್ನ ಕೊಟ್ಟಿದ್ದಾರೆ ಅದರಂತೆ ಪ್ರತಿ ವಾರ ಪ್ರತಿ ಮಂಗಳವಾರ ಭಾನುವಾರದ ಮುರಳಿಯ ವಿಚಾರ ಸಾಗರ ಮಂಥನ ಕಾರ್ಯಕ್ರಮ ಹೇಳುವಂಥದ್ದು ಕಳೆದ ಕೆಲವು ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದರಂತೆ ಇವತ್ತು ಕೂಡ ಲಾಸ್ಟ್ ಭಾನುವಾರ ನಡೆಸಿರುವಂತಹ ಒಂದು ಮುರಳಿ ಡೇಟ್ 27/11/1989. ಸಮಯದ ಅನುಸಾರ ಮಕ್ಕಳು ಅನುಭವಿಗಳಾದಾಗ, ಸೀನಿಯರ್ಸ್ ಆದಾಗ ಬಾಬಾ ಮಕ್ಕಳನ್ನ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾರೆ, ದೊಡ್ಡವರಾಗ್ತಾ ಹೋದಾಗ ಮಕ್ಕಳ ಮತ್ತು ತಂದೆಯ ಜವಾಬ್ದಾರಿ ಹೇಗೆ ಬದಲಾವಣೆ ಆಗ್ತದೆ, ಹೀಗೆ ದೊಡ್ಡವರಾಗ್ತಾ ಹೋದಾಗ ತಂದೆ ಮಕ್ಕಳಿಗೆ ಅಧಿಕಾರವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಹಾಗೆ ಇಲ್ಲೂ ಕೂಡ ನಾವು ಅನುಭವಗಳ ಆಗ್ತಾ ಹೋದಾಗ ಮಹಾನ್ ಕಾರ್ಯಗಳನ್ನ, ವಿಶೇಷ ಕಾರ್ಯವನ್ನ, ಆ ಕಾರ್ಯದ ಜವಾಬ್ದಾರಿಯನ್ನ ಭಗವಂತ ನಮ್ಗೆ ಕೊಡ್ತಾ ಹೋಗ್ತಾರೆ. ಜೊತೆಯಲ್ಲಿ ನಾವು ಎಷ್ಟು ಅನುಭವಿಗಳಾಗ್ತೀವೋ ಅಷ್ಟು ಸ್ವತಃ ಕರ್ಮ ಮಾಡೋದ್ಕಿಂತ ಬೇರೆಯವರ ಹತ್ರ ಮಾಡಿಸುವಂತಹ ಒಂದು ಯೋಗ್ಯತೆ ನಮ್ಮಲ್ಲಿ ಬರಬೇಕಾಗ್ತದೆ. ಮತ್ತು ಕಡಿಮೆ ಸಮಯದಲ್ಲಿ ತುಂಬಾ ಆತ್ಮಗಳ ಸೇವೆಯನ್ನ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬರುತ್ತೆ. ಯಾಕಂದ್ರೆ ನಮ್ಮ 5,000 ವರ್ಷದ ಲೆಕ್ಕಾಚಾರ ಸಮಾಪ್ತಿ ಮಾಡಬೇಕು, ವಿಶ್ವ ಕಲ್ಯಾಣ ಮಾಡಬೇಕು ಅಂತಂದ್ರೆ ಆತ್ಮಗಳು ಅಷ್ಟೇ ಇರ್ತಾರೆ ಆಲ್ಮೋಸ್ಟ್, ಆದ್ರೆ ಜವಾಬ್ದಾರಿ ಮಾತ್ರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಪುರುಷಾರ್ಥ ಮತ್ತು ಸೇವೆಯ ವಿಭಿನ್ನವಾಗಿರುವಂತಹ ಸಹಜವಾಗಿರುವಂತಹ ವಿಧಾನವನ್ನು ಕೂಡ ಬಾಬಾ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಕಳೆದ ಮುರಳಿಯಲ್ಲಿ ಬಾಬಾ ಹೇಳ್ತಾ ಇದ್ರು, ಮಕ್ಕಳೇ ನೀವು ಆತ್ಮ ಅಂತ ತಿಳಿದು ಭಗವಂತ ನೆನಪು ಮಾಡಿದಾಗ ಮೊದಲು ಪರಮಾತ್ಮನ ಶಕ್ತಿ ಆತ್ಮಕ್ಕೆ ಅನುಭವ ಆಗ್ತದೆ. ಅದೇ ಶಕ್ತಿ ಇಂದ್ರಿಯಗಳಿಗೆ ಪಾಸ್ ಆದಾಗ ಮನಸ್ಸು ಬುದ್ಧಿ ಖುಷಿಯಾಗಿರ್ತದೆ, ಸಂತಸವಾಗಿರ್ತದೆ. ಅದು ಶರೀರಕ್ಕೆ ಪ್ರವಾಹ ಆದಾಗ ಶರೀರದ ಕಾಯಿಲೆಗಳು ಕಡಿಮೆ ಆಗ್ತವೆ. ಇನ್ನು ಅದೇ ಶಕ್ತಿ ಧನ ಪಂಚತತ್ವಗಳಿಗೆ ಪ್ರವಾಹ ಆದಾಗ ನಿಮಗೆ ಸಮಯಕ್ಕೆ ಸರಿಯಾಗಿ ಧನದ ಅವಶ್ಯಕತೆ ಇದ್ದಾಗ ಸೇವೆಯ ವಿಷಯ ಇರಬಹುದು, ಲೌಕಿಕ ಕಾರ್ಯ ಇರಬಹುದು, ಆವಾಗ ಧನ ಹೇಳುವಂಥದ್ದು ನಾಟಕದ ಅನುಸಾರ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಿಗ್ತಾ ಹೋಗುತ್ತೆ. ಇನ್ನು ಆ ಶಕ್ತಿ ಇನ್ನೂ ಹೆಚ್ಚಿಗೆ ಆಗಿ ನೀವು ಜನರ ಕಡೆಗೆ, ನಿಮ್ಮ ಲೌಕಿಕ ಸಂಬಂಧಿಗಳಿಗೆ ಅಥವಾ ಅಲೌಕಿಕ ಪರಿವಾರದವರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರ ಪ್ರತಿ ಸಂಕಲ್ಪವನ್ನ ಮಾಡಿ ಅವರ ಪ್ರತಿ ಯೋಗವನ್ನು ಮಾಡಿದಾಗ ಆ ಶಕ್ತಿ ಅವರಿಗೂ ಕೂಡ ತಲುಪತ್ತೆ. ಅದರ ಪರಿಣಾಮ ನಿಮಗೆ ಅವಶ್ಯಕತೆ ಇದ್ದಾಗ ಆ ಆತ್ಮಗಳು ಮನಸ್ಸ ವಾಚ ಕರ್ಮಣ ತನುಮನ ಧನದ ಮೂಲಕ ಸಹಯೋಗವನ್ನ ವರ್ತಮಾನದಲ್ಲೂ ಕೊಡ್ತಾರೆ ಮತ್ತು ಭವಿಷ್ಯದಲ್ಲೂ ಕೊಡ್ತಾರೆ. ಭವಿಷ್ಯದಲ್ಲಿ ಸತ್ಯುಗದಲ್ಲಿ ನಮಗೆ ಪ್ರಜೆಗಳಾಗಬೇಕು, ನಮ್ಮ ಮನೆ ಕೆಲಸದವ್ರು ಬರಬೇಕು ಅಂತಂದ್ರೆ ನಾವು ಈಗಿನಿಂದಲೇ ಅವರಿಗೆ ಯೋಗದ ಶಕ್ತಿಯನ್ನ ದಾನ ಮಾಡಬೇಕಾಗ್ತದೆ. ಹೇಗೆ ಭಗವಂತನ 3 ಕರ್ತವ್ಯ ಇದೆ, ತಂದೆ, ಶಿಕ್ಷಕ, ಸದ್ಗುರು. ಹಾಗೆ ದಾತ ಆಗಿ ಕೆಲವರು ತುಂಬಾ ಬಡವರು ಇರ್ತಾರೆ, ಯೋಗಿಕ ಶಕ್ತಿಯಲ್ಲಿ ಅಥವಾ ಸ್ಥೂಲ ರೂಪದಲ್ಲೂ ಅವರಿಗೆ ಈಶ್ವರಿಯ ಶಕ್ತಿಯನ್ನ ದಾನ ಮಾಡಿ. ಇನ್ನು ಕೆಲವೊಬ್ರು ಸ್ವಲ್ಪ ಜಿಜ್ಞಾಸುಗಳಿರ್ತಾರೆ, ಯೋಗ್ಯರಿರ್ತಾರೆ, ಅವರಿಗೆ ನಿಮ್ಮ ಅನುಭವದ ಆಧಾರದಲ್ಲಿ ಭಾಗ್ಯ ಮಾಡಿಸಿಕೊಳ್ಳುವಂತಹ ಅವರಿಗೆ ವಿಧಾನವನ್ನು ತಿಳಿಸ್ಕೊಡಿ, ವಿಧಿಯನ್ನು ತಿಳಿಸ್ಕೊಡಿ. ಇನ್ನು ವರದಾತ ಅಂತಂದ್ರು ಬಾಬಾ.
ಭಗವಂತನಿಂದ ಶಕ್ತಿ ಪಡ್ಕೊಂಡು ಯಾವ್ಯಾವ ಮಕ್ಕಳು ಭಕ್ತರು ಭಗವಂತನ ಪ್ರತಿ ಅವರ ಒಂದು ಇಚ್ಛೆಯನ್ನ ಕಾಮನೆಯನ್ನ ಇಟ್ಕೊಂಡಿದ್ದಾರೋ ಅವರಿಗೂ ಸಹ ಭಗವಂತನ ಒಂದು ಸಂದೇಶವಾಹಕರಾಗಿ ಶಕ್ತಿಯನ್ನು ತಲುಪಿಸುವಂತವರಾಗಿ ಒಂದು ಸಾಧನವಾಗಿ ಅವರಿಗೆ ತಪಸ್ಸಿನ ಫಲ ಕೊಡುವಂತವರಾಗಿ. ಈ ನಂತರದ ಮುರಳಿಯನ್ನ ಇವತ್ತು ಬಾಬಾ ನಮ್ಗೆ ತಿಳಿಸಿದ್ದಾರೆ. ಏನು ಅಂದ್ರೆ ಆತ್ಮೀಯರು ಯೋಚನೆ ಮಾಡಿ, ಅಷ್ಟು ನಮ್ಮ ಯೋಗದ ಸ್ಥಿತಿ ಸೇವೆ ಆಗ್ಬೇಕು ಅಂತಂದ್ರೆ ಪ್ರತಿದಿನ ನಾವು ಅಷ್ಟು ಯೋಗವನ್ನ ಮಾಡಬೇಕಾಗ್ತದೆ, ಸಂಪಾದನೆ ಮಾಡಬೇಕಾಗ್ತದೆ. ಲೌಕಿಕದಲ್ಲೂ ಕೂಡ ಒಂದು ವ್ಯಕ್ತಿ ಹಣ ಸಂಪಾದನೆ ಸ್ಟಾರ್ಟ್ ಮಾಡಿದಾಗ, ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತನ್ನ ಖರ್ಚನ್ನ ತಾನೇ ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ಜಾಬ್ ಸಿಕ್ಕಿದ ತಕ್ಷಣದಲ್ಲಿ ತಂದೆ ಅವರಿಗೆ ಪಾಕೆಟ್ ಮನಿ ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ, ಸರಿನಾ? ಅದಾದ್ಮೇಲೆ ಅಪ್ಪ ಅಮ್ಮನಿಗೆ ಕೊಡ್ಬೇಕಾಗ್ತದೆ, ಅವಶ್ಯಕತೆ ಇದ್ದವ್ರಿಗೆ ಕೊಡ್ಬೇಕಾಗ್ತದೆ, ಲೌಕಿಕ ಸಂಬಂಧಿಗಳಿಗೆ ಕೊಡ್ಬೇಕಾಗ್ತದೆ. ಇನ್ನೂ ಹಣ ಹೆಚ್ಚಿಗೆ ಇದ್ರೆ ಸಂಬಂಧಿಗಳಲ್ಲಿ ಯಾರೋ ಒಬ್ಬರಿಗೆ ಬಡತನದಲ್ಲಿ ಇರ್ತಾರೆ, ಮದುವೆಗೆ ಅವಶ್ಯಕತೆ ಇರ್ತದೆ, ಕೆಲವೊಬ್ಬರಿಗೆ ಕೈ ಸಾಲದ ಅವಶ್ಯಕತೆ ಇರ್ತದೆ, ಅಂಥವ್ರಿಗೆ ಕೊಡ್ಬೇಕಾಗತ್ತೆ. ಇನ್ನೂ ಸ್ವಲ್ಪ ಹಣ ಹೆಚ್ಚಿಗೆ ಇದ್ರೆ ದೇವಸ್ಥಾನಗಳಿಗೆ, ಬಡಬಗರಿಗೆ, ಅಥವಾ ಕೊರೋನಾ ಸಮಯದಲ್ಲಿ ಅವಶ್ಯಕತೆ ಇದ್ದವರಿಗೂ ಆಹಾರ, ಔಷಧಿ, ಹಣ ಇನ್ನೂ ಹೆಚ್ಚಿಗೆ ಇದ್ರೆ ದೇಶ ಸೇವೆ ಪ್ರತಿ, ವಿಶ್ವ ಸೇವೆ ಪ್ರತಿ ಕೊಡ್ತಾ ಹೋಗ್ತಾರೆ. ಹಾಗಿದ್ರೆ ಆ ದಾನ ಮಾಡಬೇಕು, ಆ ದಾನದ ಫಲ ನಮ್ಗೆ ಸಿಗಬೇಕು ಅಂತಂದ್ರೆ ನಮ್ಗೇನಾಗ್ಬೇಕು? ಅಷ್ಟು ಹಣ ಇರ್ಬೇಕಲ್ಲ. ವರ್ತಮಾನ ಸಮಯದಲ್ಲಿ ನೀವು ನೋಡಿದಿರಿ, ಪುನೀತ್ ರಾಜ್ಕುಮಾರ್ ಅವರು ಶರೀರವನ್ನು ತ್ಯಾಗ ಮಾಡಿದ್ರು. ಅವರ ಪ್ರತಿ ತುಂಬಾ ಪಬ್ಲಿಸಿಟಿ ಆಯ್ತು, ಎಲ್ಲಾ ಊರುಗಳೆಲ್ಲ ಫೋಟೋಗಳನ್ನ ಹಾಕಿ ಇವತ್ತು ಕೂಡ ಅವರು ನೆನಪಿಸ್ತಾ ಇದ್ದಾರೆ. ಕಾರಣ ಏನು? ಈ ಮೊದಲು ಕೊರೋನಾದಲ್ಲೂ ಕೂಡ ಎಷ್ಟೋ ಜನ ಫಿಲ್ಮ್ ಆಕ್ಟರ್ಸ್ ಶರೀರವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಜನ ಅವರನ್ನು ಅಷ್ಟು ನೆನೆಸ್ಕೊಳ್ಳಿಲ್ಲ. ಯಂಗ್ ಏಜ್ ಅಲ್ಲೂ ಕೂಡ ಆಕ್ಸಿಡೆಂಟ್ ಅಲ್ಲಿ ಶರೀರ ಬಿಟ್ಟವರು ಇದ್ದಾರೆ. ಓಕೆ, ಪುನೀತ್ ರಾಜ್ಕುಮಾರ್ ಅವರ ಶರೀರ ಬಿಡುವಂತ ಒಂದು ಏಜ್ ಆಗಿರ್ಲಿಲ್ಲ, ಒಪ್ಕೊಳ್ಳೋಣ. ಆದ್ರೆ ಅವರನ್ನ ಜನ ಯಾಕೆ ನೆನ್ಪು ಮಾಡ್ತಾರೆ? ಯಾಕಂದ್ರೆ ಅವರು ಬಂದಿರುವಂತ ಧನವನ್ನ ದಾನದ ರೂಪದಲ್ಲಿ ಬೇರೆಯವರಿಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಸ್ಕೂಲಿಗೆ, ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ನೀಡ್ತಾ ಇದ್ರು. ಆ ಕರ್ಮದ ಫಲ ಹೇಳುವಂಥದ್ದು ಅವರು ಶರೀರ ತ್ಯಾಗ ಮಾಡಿದ ನಂತರದಲ್ಲೂ ಕೂಡ ಏನಾಗಿದೆ, ಅವರಿಗೆ ಅವರನ್ನು ಜನ ನೆನೆಸ್ತಾ ಇದ್ದಾರೆ. ಅಂದ್ರೆ ಆ ಆತ್ಮ ಎಲ್ಲೇ ಇದ್ರೂ ಕೂಡ ಆ ಮನಸ್ಸಿನ ಭಾವನೆಗಳು, ಶುಭ ಭಾವನೆ, ಅವರ ಪ್ರತಿ ಶುಭ ಕಾಮನೆ ಇವತ್ತು ಕೂಡ ಆತ್ಮನಿಗೆ ತಲುಪ್ತಾ ಇದೆ. ಯಾವಾಗ ಸ್ಥೂಲವಾಗಿರುವಂತ ಇಷ್ಟು ಕರ್ಮವನ್ನು ಮಾಡಿದಾಗ ಜನ ನೆನಪಿಟ್ಕೊಳ್ತಾರೆ ಅಂತಂದ್ರೆ, ಇನ್ನು ಆಧ್ಯಾತ್ಮಿಕ ಸೇವೆಯನ್ನು ಮಾಡಿದಾಗ, ಜನ್ಮ ಜನ್ಮಾಂತರಕ್ಕೋಸ್ಕರ ನಾವು ಕೊಟ್ಟಾಗ ಅವ್ರು ನಮ್ಮ ನೆನಪು ಮಾಡ್ಕೊಳಲ್ವಾ? ಅದಕ್ಕೆ ಭಕ್ತಿ ಮಾರ್ಗದಿಂದಲೂ ಕೂಡ ಅವ್ರು ನಮ್ಮನ್ನ ನೆನಪು ಮಾಡ್ತಾ ಬರ್ತಾರೆ. ಹಾಗೆ ಯೋಗದ ಮತ್ತು ಸೇವೆಯ ಮುಂದಿನ ಹಂತವನ್ನು ಬಾಬಾ ನಮ್ಗೆ ಹೇಳ್ತಾ ಇದ್ದಾರೆ. ಏನದು? ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸೂಕ್ಷ್ಮವಾದಂತ ಸೇವೆ. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಆತ್ಮಗಳಿಗೂ ಕೂಡ ಒಳ್ಳೆಯದಾಗಲಿ ಹೇಳುವಂತ ಒಂದು ಶುಭ ಭಾವ. ಕೇವಲ ನನಗೆ ಒಳ್ಳೆಯದಾಗ್ಲಿ, ನಮ್ಮ ಸಂಸಾರದವರಿಗಾಗ್ಲಿ, ನಮ್ಮ ಕುಟುಂಬದವರಿಗಾಗ್ಲಿ, ನಮ್ಮ ಜಾತಿಯವರಿಗಾಗ್ಲಿ, ನಮ್ಮ ಧರ್ಮದವರಿಗಾಗ್ಲಿ, ನಮ್ಮ ಊರಿನವರಿಗಾಗ್ಲಿ, ನಮ್ಮ ರಾಜ್ಯದವರಿಗೆ, ನಮ್ಮ ದೇಶದವರಿಗಲ್ಲ, ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೂ ಕೂಡ ಶುಭವಾಗಲಿ ಹೇಳುವಂತ ಒಂದು ಭಾವನೆ. ಯಾಕಂದ್ರೆ ಇಲ್ಲಿ ಬಾಬಾ ಹೇಳ್ತಾ ಇರೋದು, ವರ್ತಮಾನ ಸಮಯದಲ್ಲಿ ಆ ಒಂದು ಯೋಗಿಕ ಶಕ್ತಿ ಹೇಳುವಂಥದ್ದು ನಿಮ್ಮ ವೈಯಕ್ತಿಕ ವಿಷಯಕ್ಕಿಂತ ದಾನದ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕು. ನೀವು ಅದನ್ನ ಕಾರ್ಯವನ್ನ ಮಾಡಿಲ್ಲ ಅಂತಂದ್ರೆ ನಿಮ್ಮ ಲೆಕ್ಕಾಚಾರಗಳು ಸೆಟ್ಲ್ಮೆಂಟ್ ಆಗಲ್ಲ ಮಕ್ಕಳೇ. ಅದಕ್ಕಾಗಿ ಮನಸ್ಸು ಯಾವಾಗಲೂ ಟೆನ್ಷನ್ ಅಲ್ಲಿ ಇರ್ತದೆ. ಯಾವುದೋ ಒಂದು ಆತ್ಮ ಕರ್ಮದ ಲೆಕ್ಕಾಚಾರದ ಅನುಸಾರ ನಿಮ್ಮ ಮೇಲೆ ಸಿಟ್ಟು, ಕ್ರೋಧ, ಭಿನ್ನಾಭಿಪ್ರಾಯಗಳು, ಅವ್ರ ಜೊತೆಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ, ಅವರು ಅದನ್ನು ಕಳಿಸ್ತಾ ಇರ್ತಾರೆ. ಅದನ್ನು ಕಳಿಸಿದಾಗ
ಯೋಗದಲ್ಲಿ ಕೂತ್ಕೊಂಡಾಗ ಏನೋ ಒಂದು ಟೆನ್ಷನ್, ಅಣ್ಣವ್ರೆ ಯೋಗನೇ ಹತ್ತೋದಿಲ್ಲ. ಯೋಗದಲ್ಲಿ ಕೂತ್ಕೊಂಡಾಗ ನಿದ್ರೆ ಬಂದ್ಬಿಡ್ತದೆ, ಸುಸ್ತಾಗ್ಬಿಡ್ತದೆ, ನೋವುಗಳು ಬಂದ್ಬಿಡ್ತಾವೆ, ಕಾಯಿಲೆ ಬರ್ತಾ ಇರ್ತದೆ, ಕ್ಲಾಸಿಗೆ ಅಟೆಂಡ್ ಮಾಡ್ಬೇಕು ಅಂತ ಆಸಕ್ತಿ ಇರ್ತದೆ, ಸಮಯ ಸಿಗೋದಿಲ್ಲ, ಬರ್ಬೇಕು ಅಂತ ಆಗುವಷ್ಟರಲ್ಲಿ ನೆಂಟರಿಷ್ಟು ಬಂದ್ಬಿಡ್ತಾರೆ. ಹೀಗೆ ನಾನಾ ಕಾರಣಗಳನ್ನು ನಾವು ಹೇಳ್ತೀವಿ. ಅಂದ್ರೆ ರಾಜಯೋಗ ಮತ್ತು ಸೇವೆ ಮಾಡುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ನಮ್ಗೆ ವಿಘ್ನಗಳ ರೂಪದಲ್ಲಿ, ಪರಿಸ್ಥಿತಿಗಳ ರೂಪದಲ್ಲಿ ಅಡ್ಡಕ್ಕೆ ಬಂದ್ಬಿಡ್ತಾರೆ. ಯಾಕೆ ಬರ್ತಾರೆ? ಯಾಕಂತಂದ್ರೆ ಅವರ ಸಾಲವನ್ನ ನಾವು ತೀರಿಸಿಲ್ಲ, ಅದಕ್ಕಾಗಿ ಅವ್ರು ಅಡ್ಡ ಬರ್ತಾರೆ. ಅಡ್ಡ ಬರ್ಲಿ, ಏನ್ ತೊಂದರೆ ಇಲ್ಲ. ಬಂದ್ಬಿಟ್ಟು ಊಟ ಆಯ್ತಾ, ತಿಂಡಿ ಆಯ್ತಾ, ಚೆನ್ನಾಗಿ ಮಾತಾಡ್ಕೊಂಡು ತಕ್ಷಣ ಮುಂದಕ್ಕೆ ಹೋಗ್ಬಿಡ್ಬೋದು, ನಾವೇನ್ ತೊಂದರೆ ಇಲ್ಲ. ಆದರೆ ಲೆಕ್ಕಾಚಾರಗಳಿದ್ದಾಗ ಆ ಮಾತುಕತೆಗಳು, ಆ ಸಂಬಂಧಗಳು ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತದೆ. ಆ ನೋವು ರಾಜಯೋಗದಲ್ಲಿ ಕುತ್ಕೊಂಡಾಗ ಅದೇ ಚಿಂತೆ ಮಾಡ್ತಾ ಇರ್ತದೆ. ಇನ್ನು ಕೆಲವೊಂದ್ಸಲ ಏನಾಗುತ್ತದೆ, ಯಾರು ಚೆನ್ನಾಗಿ ಹೊಗಳು ಬಿಡ್ತಾರೆ, ರಾಜಯೋಗದಲ್ಲಿ ಕುತ್ಕೊಂಡು ಅದೇ ಹೊಗಳಿಕೆಯಲ್ಲಿ ಆಕಾಶದಲ್ಲಿ ಏನ್ ಮಾಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಅದಕ್ಕಾಗಿ ಹೊಗಳಿಕೆಯಲ್ಲೂ ಇರಬಾರದು, ಆ ನೋವಿನ ಪ್ರಭಾವದಲ್ಲೂ ಇರಬಾರದು. ಮುಖ್ಯವಾಗಿ ಸ್ಥೂಲ ನೋವಿನಕ್ಕಿಂತ ಸೂಕ್ಷ್ಮವಾದಂತಹ ಒಂದು ನೋವು. ಯಾರೊಬ್ರು ಹೇಳ್ಬಿಟ್ಟಲ್ಲ, ನನಗೆ ಹಂಗೆ ಹೇಳ್ಬಿಟ್ಟಲ್ಲ, ಸೇವಾ ಕೇಂದ್ರ ಟೀಚರ್ ಹಿಂಗೆ ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟಿದ್ದಾರೆ, ಆ ಅಕ್ಕ ನೋಡಿ ಹಿಂಗೆ ಹೇಳ್ತಾರೆ, ಆಫೀಸರ್ ನೋಡಿ ಹಿಂಗೆ ಹೇಳಿದ್ರಿ, ಬಾಸ್ ನೋಡಿ ಹಿಂಗೆ ಹೇಳಿದ್ರು, ಪತಿ ಹೀಗೆ ಹೇಳ್ತಾರೆ, ಮಕ್ಕಳನ್ನ ಗೌರವನೇ ಕೊಡೋದಿಲ್ಲ, ಮಾತಾಡ್ಸೋದಿಲ್ಲ. ಅದೇನರ್ಥ? ಯಾವುದೋ ಜನ್ಮದಲ್ಲಿ ನೀವು ಮಾಡಿರುವಂತ ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ಲ, ಅವ್ರಿಗೆ ದಾನದ ರೂಪದಲ್ಲಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ತಕ್ಕಾಗಿ ಸಂಪಾದನೆಯನ್ನು ರಾಜಯೋಗದಲ್ಲಿ ಮಾಡಿಲ್ಲ. ಒಂದು ವೇಳೆ ನೀವು ಮಾಡಿದ್ದಿದ್ರೆ, ಭಗವಂತನಿಗೆ ಪರ್ಮಿಷನ್ ಕೊಟ್ಟಿದ್ದಿದ್ರೆ, ಭಗವಂತ ಅದನ್ನು ಮೊದಲು ಸೆಟಲ್ಮೆಂಟ್ ಮಾಡ್ತಾ ಇದ್ರು. ನೀವು ತಪಸ್ಸು ಮಾಡ್ಬಿಟ್ಟು ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಸೆಟಲ್ಮೆಂಟ್ ಆಗುದು ಹೇಗೆ? ಆವಾಗ ಅಂತಹ ಒಂದು ವಾತಾವರಣ ನಮ್ಗೆ ಏನ್ ಮಾಡತ್ತೆ ಅಂತಂದ್ರೆ, ನಿರಂತರವಾಗಿ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಯೋಗದಲ್ಲಿ ಕೂತ್ಕೊಳ್ಳೋದು ನಮ್ಗೆ ಕಷ್ಟಕರವಾಗ್ತದೆ. ನೀವು ನಿಮ್ಮಲ್ಲಿ ಕ್ಲಾಸ್ ಕೇಳ್ತಾ ಇರ್ಬೇಕಾದ್ರೆ ಹಾಲ್ನವನು ಬಂದಿದ್ದಾನೆ, ಗ್ಯಾಸ್ನವನು ಬಂದಿದ್ದಾನೆ, ಫೋನ್ಗಳು ಬರ್ತಾ ಇದ್ದಾವೆ, ಪಕ್ಕದಲ್ಲಿ ವೆಹಿಕಲ್ ಸೌಂಡ್ ಬರ್ತಾ ಇದೆ, ಹೀಗೆ ಪದೇ ಪದೇ ವಿಘ್ನಗಳು ಬಂದ್ರೆ ಏನಾಗ್ತದೆ, ಆ ಜ್ಞಾನದ ಕಡೆ ನೀವು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ಸುಖದ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕಷ್ಟಪಟ್ಬಿಟ್ಟು ಬೆಳಿಗ್ಗೆ ಎಲ್ಲ ಅಡಿಗೆ ಮಾಡ್ಬಿಟ್ಟು ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ, ಮನೆಯವರಿಗೆ ಆಫೀಸಿಗೆ ಕಳಿಸ್ಬಿಟ್ಟು ತಿಂಡಿ ಕೂತ್ಕೊಂಡಾಗ ಒಬ್ಬೊಬ್ಬರೇ ಮಧ್ಯದಲ್ಲಿ ತಿಂಡಿ ತಿನ್ನುವಾಗ ಮಧ್ಯದಲ್ಲಿ ಬಂದು ನಿಮ್ಗೆ ಏನ್ ಅನ್ಸತ್ತೆ ಹೇಳಿ ನೋಡೋಣ? ಏನ್ ಅನ್ಸತ್ತೆ? ಸಿಟ್ಟು ಬರುತ್ತೋ ಬರಲ್ವೋ? ಅದು ಬರಬಾರ್ದು ಅಂತಂದ್ರೆ ಬೆಳಿಗ್ಗೆನೆ ಅವರೆಲ್ಲ ಲೆಕ್ಕಾಚಾರವನ್ನ ಏನ್ ಮಾಡ್ಕೊಳ್ಬೇಕು, ಕಂಪ್ಲೀಟ್ ಮಾಡ್ಬೇಕು ಅಂತ. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಇವಾಗ ನಾವು ಕೂಡ ಇಂಪಾರ್ಟೆಂಟ್ ಇದ್ದಾಗ, ಈಶ್ವರಿ ಸೇವೆ ಇದ್ದಾಗ ಮೊಬೈಲ್ ಅನ್ನು ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ತೀವಿ, ಅದು ಏನಾದ್ರು ಬಬ್ಬೆ ಹೊಡ್ಕೊಳ್ಳಿ. ಹೇಗೆ ನಾವು ಮೊಬೈಲ್ ಅನ್ನ, ಇವಾಗ ನಮ್ಮ ಮನೆಯಲ್ಲೂ ಕೂಡ ಕ್ಲಾಸ್ ಮಾಡ್ಬೇಕು ಅಂತ ನಮ್ಮನ್ನ ಹೇಳಿರ್ತಾನೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು, ಮೊಬೈಲ್ಗೆ ಬೆಲ್ ಬಂದು ಅಟೆಂಡ್ ಮಾಡುವಂಗಿಲ್ಲ, ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ಆತ್ಮೀಯರೇ, ರಾಜಯೋಗ ಮಾಡ್ಬೇಕಾದ್ರೆ ನನ್ನ ಮನಸ್ಸನ್ನ ಎಲ್ಲಾ ವಿಷಯಗಳಿಂದ, ಎಲ್ಲಾ ವಿಚಾರಗಳಿಂದ ಬಂದ್ ಮಾಡಿಡ್ಬೇಕಾಗ್ತದೆ. ಆವಾಗ ಮಾತ್ರ ರಾಜಯೋಗ ಸಮರ್ಪಕವಾಗಿ ಆಗ್ತದೆ, ಆವಾಗ ಈಶ್ವರಿ ಸೇವೆ ಆಗ್ತದೆ. ಆ ಸೇವೆಯ ಫಲ ನಿಮ್ಗೆ ಸುಖವನ್ನ, ಆನಂದವನ್ನ, ಸಂತೋಷವನ್ನ ಕೊಡುತ್ತದೆ. ಅದು ಕೊಟ್ಟಾಗ ಆ ಕರ್ಮ ಮತ್ತು ಕರ್ಮದ ಫಲದಲ್ಲಿ ಹೆಚ್ಚಿನ ಸಮಯದಾನ ಇರಬಹುದು, ಇರಬೇಕು, ಬೇಕಾಗಿದೆ, ನನಗೆ ಅನುಭವ ಆಗ್ತಾ ಇದೆ, ಲಾಭ ಆಗ್ತಾ ಇದೆ ಹೇಳುವಂತ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಅದಕ್ಕಾಗಿ ನಾವ್ ಹೇಳ್ತಾರೆ, ಇವತ್ತು ವಿಶ್ವ ಕಲ್ಯಾಣಕಾರಿ ಬಾಬ್ದಾದ ತಮ್ಮ ವಿಶ್ವ ಕಲ್ಯಾಣಕಾರಿ ಜೊತೆಗಾರನನ್ನ ನೋಡ್ತಾ ಇದ್ದಾರೆ. ಅಂದ್ರೆ ನಾವು ಯಾವಾಗ್ಲೂ ರಾಜಯೋಗ ಮಾಡ್ಬೇಕಾದ್ರೆ ಒಂದೇ ಉದ್ದೇಶ, ಇಲ್ಲಿ ವಿಶ್ವದಲ್ಲಿರುವಂತ ಎಲ್ಲರಿಗೂ. ಅದಕ್ಕೆ ನೋಡಿ ಬಾಬಾ ಒಂದು ಮಂತ್ರವನ್ನ ಕೊಟ್ಟಿದ್ದಾರೆ ಅಮೃತ ವೇಳೆಯಲ್ಲಿ, ಏನಂತ? ಸರ್ವೇ ಜನಾಹ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಅಂದ್ರೆ ನಾವು ಮಾಡುವಂತ ರಾಜಯೋಗ, ನಾವು ಮಾಡುವಂತ ಅಮೃತ ವೇಳೆಯ ಯೋಗ, ಆದ್ರಿಂದ ಸಂಪೂರ್ಣ ಯೋಗ ಸರ್ವರಿಗೋಸ್ಕರ. ಯಾರೋ ಒಬ್ಬ ವ್ಯಕ್ತಿ ಪೇಷಂಟ್ಗಳಿಗೋಸ್ಕರ ಅಥವಾ ಕೊರೋನಾಕ್ಕೋಸ್ಕರ, ಪ್ರವಾಹ ಬಂದಿದೆ, ಇವತ್ತು ತೆಲಂಗಾಣದಲ್ಲಿ ಬರ್ತದೆ, ನಾಳೆ ಆಂಧ್ರದಲ್ಲಿ ಬರ್ತದೆ, ನಾಳೆ ಕರ್ನಾಟಕದಲ್ಲಿ ಬರ್ತದೆ, ಆಮೇಲೆ ಡೆಲ್ಲಿಯಲ್ಲಿ ಬರ್ತದೆ. ಹಾಗಂತ ವಿಶ್ವದ ನಮ್ಮ ಲೆಕ್ಕಾಚಾರಗಳು ಕ್ಲಿಯರ್ ಆಗೋದಿಲ್ವಲ್ಲ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ನಾನು ವಿಶ್ವ ಕಲ್ಯಾಣ ಮಾಡಬೇಕು ಅಂತಂದ್ರೆ ಮಕ್ಕಳಿಗೆ ನಾನು ಆತ್ಮಸ್ವರೂಪಿ, ಅದ ಕರ್ಮವನ್ನ ಮಾಡ್ಲಿಕ್ಕೆ ನನಗೆ ಸಾಧನ ಬೇಕಲ್ಲ, ಮನಬುದ್ಧಿ ಸಂಸ್ಕಾರ ಬೇಕಲ್ಲ, ತನು ಬೇಕಲ್ಲ, ಸ್ಥಳ ಬೇಕಲ್ಲ. ಅದ್ಯಾರು? ಯಾವ ಮಕ್ಕಳು ಆ ಒಂದು ಕರ್ಮಕ್ಕೆ ಅದಕ್ಕೆ ತಕ್ಕಾಗಿ ಯೋಗ್ಯರಾಗಿರ್ತಾರೋ ಅವರನ್ನ ಮಾತ್ರ ನಾನು ಉಪಯೋಗ ಮಾಡ್ಕೊಳ್ತೇನೆ. ನಾವು ಕೆಲವೊಂದ್ಸಲ ಸೇವಾ ಕೇಂದ್ರಗಳಿಗೆ ಹೋದಾಗ
ನಮಗೆ ಅಣ್ಣವರೇ ಡ್ರೈವಿಂಗ್ ಮಾಡಿ ಅಂತ ಹೇಳ್ತಾರೆ. ಗೊತ್ತಿರ್ತದೆ ಅವ್ರಿಗೆ ಏನಂತ, ಅಣ್ಣವ್ರು ಡ್ರೈವಿಂಗ್ ಮಾಡ್ತಾರೆ ಅಂತ. ಚೆನ್ನ ಹಾಗಂತ ಅಣ್ಣವ್ರೆ ಅಡಿಗೆ ಮಾಡ್ಲಿಕ್ಕೆ ಬನ್ನಿ ನೀವೇ ಅಡಿಗೆ ಮಾಡಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿರ್ತದೆ ಇವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಅಂದ್ರೆ ಯಾವ್ದು ಮಾಡ್ಲಿಕ್ಕೆ ಬರತ್ತೋ ಅದನ್ನ ಅವರು ಹೇಳಿಬಿಟ್ಟು ಆ ಕರ್ಮವನ್ನು ಮಾಡಿಸ್ಕೊಳ್ತಾರೆ. ಅಂದ್ರೆ ಆ ಕರ್ಮವನ್ನ ಮಾಡಿಕೊಳ್ಳಲಿಕ್ಕೆ ಮಾಡಿಸಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ವಿಶೇಷತೆ ಬೇಕಾಗ್ತದೆ. ಸರಿ, ಇವಾಗ ಅಡಿಗೆ ಮಾಡ್ಲಿಕ್ಕೆ ಹೇಳಿದ್ರು ಅಂತ ತಿಳ್ಕೊಳ್ಳಿ. ತರಕಾರಿ ಕಟ್ ಮಾಡಿ ಅಂತಂದ್ರೆ ನಾನು ಮಾಡ್ಬೋದು, ಒಂದ್ ಸ್ವಲ್ಪ ನನಗೆ ಗೊತ್ತಿದೆ. ಅದೇ ಚಪಾತಿ ಮಾಡುವಂಥದ್ದು ನನ್ನ ಹತ್ರ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಅನುಭವ ಇಲ್ಲ. ಅವ್ ಚಪಾತಿ ನಡೆಸೋದು ಲಂಡನ್ ರೌಂಡ್ ಬರೋದಿಲ್ಲ, ಅದು ಶ್ರೀಲಂಕಾ ಮ್ಯಾಪು, ಬಾಂಗ್ಲಾದೇಶ್ ಮ್ಯಾಪು, ಇಂಡಿಯಾ ಮ್ಯಾಪ್ ಏನೇನೋ ಆಗ್ಬಿಡ್ತದೆ. ತಿಂದವ್ರು ಕೇಳ್ತಾರೆ ಇದು ಯಾರು ಮಾಡಿದ್ದು ಅಂತ. ಯಾರು ಮಾಡಿದ್ನು ರುಚಿಯಿಂದ ಅಲ್ಲ, ಆ ಆಕಾರ ನೋಡ್ಬಿಟ್ಟೆ ಗೊತ್ತಾಗ್ಬಿಡ್ತದೆ ಇವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಹಾಗೆ ವಿಶ್ವ ಕಲ್ಯಾಣ ಮಾಡಲಿಕ್ಕೂ ಕೂಡ ನನ್ನ ಜೊತೆಯಲ್ಲಿ ಸಾತಿ ಮಕ್ಕಳಿಗೆ ಕೆಲವೊಂದು ವಿಶೇಷತೆ ಇರ್ಬೇಕಾಗ್ತದೆ. ಆ ವಿಶೇಷತೆ ಅನ್ನ ಅವರು ತಿಳ್ಕೊಂಡು ಬಂದಿರೋದಿಲ್ಲ. ಆ ವಿಶೇಷತೆ ಬೇಕು ಅಂತಂದ್ರೆ ಅವರಲ್ಲಿ ಆ ಕರ್ಮವನ್ನ ಮಾಡುವಂತ ಶುಭ ಇಚ್ಛೆ ಇರಬೇಕು. ಇವಾಗ ನನಗೆ ಅಡಿಗೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ನಾನು ಅಲ್ಲಿ ಹೋಗ್ಬಿಟ್ಟು ಮಾಡೋರು ಅಂತ ಕೇಳ್ತೇನಪ್ಪ. ನನಗೆ ಆಸಕ್ತಿನೇ ಇಲ್ಲ ಅಂತಂದ್ರೆ ಅವ್ರು ಎಷ್ಟು ಬೇಕಾದ್ರೂ ಬಬ್ಬೆ ಹೊಡಿ, ನಾನು ಆ ಕಡೆ ಹೋಗುದೇ ಇಲ್ಲ. ಓಕೆನಾ? ಹಾಗೆ ಬಾಬಾ ಹೇಳ್ತಾನೆ, ಆ ವಿಶ್ವ ಕಲ್ಯಾಣಕ್ಕೆ ಜೊತೆಗಾರರಾಗ್ಲಿಕ್ಕೆ ಇಷ್ಟ ಇದೆಯಾ, ಆಸಕ್ತಿ ಇದೆಯಾ, ಇಚ್ಛೆ ಇದೆಯಾ, ಉದ್ದೇಶ ಇದೆಯಾ, ಮನಸ್ಸಿನಿಂದ ಭಾವನೆ ಇದೆಯಾ, ಆವಾಗ ಹೇಗೆ ಯೋಗ್ಯರಾಗಬೇಕು ಅದಕ್ಕಾಗಿ ಅದನ್ನ ಹಂತ ಹಂತವಾಗಿ ಬಾಬಾ ನಮ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಏನದು? ಮೊದಲನೇದಾಗಿ ಮಕ್ಕಳೇ, ಯಾವುದೇ ಸೇವೆಯನ್ನ ಮಾಡಲಿಕ್ಕೆ, ಯಾವುದೇ ಸೇವೆ ಇಲ್ಲಿ ಮೊದಲು ಮಾಡುವಂತ ಶುಭ ಭಾವನೆ ಇರಬೇಕು. ಒಬ್ಬ ಡಾಕ್ಟರ್ ಒಬ್ಬ ಪೇಷಂಟ್ನ ಆರೋಗ್ಯ ಚೆನ್ನಾಗಿ ಆಗ್ಬೇಕು ಅಂದ್ರೆ ಶುಭ ಭಾವನೆ ಇರಬೇಕು. ನಿಮ್ಮಲ್ಲಿ ನೆಂಟರು ಬರ್ತಾರೆ, ಅಯ್ಯೋ ಬಂದ್ಬಿಟ್ಟಿದಾರಲ್ಲ, ಈ ಟೈಮಲ್ಲೇ ಬರ್ಬೇಕಿತ್ತ ಅಂತ ನೀವು ಸಿಟ್ಟಿನಲ್ಲಿ ಅವ್ರಿಗೆ ಊಟ ಬಡಿಸಿದ್ರೆ ಖಂಡಿತವಾಗ್ಲೂ ಆ ಕರ್ಮದ ಫಲ ಸಿಗೋದಿಲ್ಲ. ಯಾವುದೇ ಕರ್ಮವನ್ನ ಮಾಡಿ ಮನಸ್ಪೂರ್ವಕ ಮಾಡಿ, ಶುಭ ಭಾವನೆ ಯಾರ ಪ್ರತಿ ಮಾಡ್ತಾ ಇದ್ದೀರಿ, ಆತ್ಮಗಳ ಪ್ರತಿನೇ ಇರ್ಬೋದು. ಬೇಕಾದ್ರೆ ಕಸ ಗುಡಿಸುವಂತ ಕೆಲಸನೇ ಇರ್ಲಿ, ಖುಷಿಯಿಂದ ಮಾಡಿ, ಯಾವುದೇ ಕೆಲಸ ಕಾರ್ಯ ಇರ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದೇ ಕರ್ಮಕ್ಕೆ ಅದರಲ್ಲೂ ವಿಶೇಷವಾಗಿ ಈಶ್ವರಿಯ ಕಾರ್ಯಕ್ಕೆ ನೀವು ಜ್ಞಾನನಾದ್ರೂ ಹೇಳಿ, ಟೋಲಿನಾದ್ರೂ ರೆಡಿ ಮಾಡಿ, ಸೇವಾ ಕೇಂದ್ರಕ್ಕೆ ಸೇವೆಗಾದ್ರೂ ಹೋಗಿ, ಮನೆಯಲ್ಲಿ ಕೂತ್ಕೊಂಡು ಯೋಗನಾದ್ರೂ ಮಾಡಿ, ಮನಸ ವಾಚ ಕರ್ಮಣ, ಅಥವಾ ಈಶ್ವರಿ ಸೇವಾ ಕೇಂದ್ರದಲ್ಲಿ ಧನ ಸಹಾಯ ಮಾಡುವಂತ ಕಾರ್ಯನೇ ಇಲ್ಲಿ, ಅಯ್ಯೋ ಅವ್ರು ಕೇಳ್ತಿದಾರಲ್ಲ ಅದಕ್ಕೆ ಕೊಡ್ಬೇಕಲ್ಲ, ಮನಸ್ಸಿಲ್ಲದ ಮನಸ್ಸಿನಿಂದ ಯಾವುದೇ ಕರ್ಮವನ್ನ ಮಾಡಿದ್ರು ಕೂಡ ಆ ಕರ್ಮದ ಫಲ ನಿರೀಕ್ಷಿತ ಮಟ್ಟದಲ್ಲಿ ಸಿಗುವುದಿಲ್ಲ. ಅದಕ್ಕಾಗಿ ವಿಶ್ವ ಕಲ್ಯಾಣಕ್ಕೂ ಕೂಡ ಮೊದಲ ಒಂದು ಅರ್ಹತೆ, ಯೋಗ್ಯತೆ ಯಾವುದು? ಶುಭ ಭಾವ. ಯಾರ ಪ್ರತಿ? ಮೊದಲನೇದಾಗಿ ಯಾರು ನನಗೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೋ, ಯಾರು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೋ, ನಾನು ಈ ಆತ್ಮಗಳನ್ನ ರೆಡಿ ಮಾಡಬಹುದು ಹೇಳುವಂತ ನಂಬಿಕೆ ವಿಶ್ವಾಸ ಆ ಭಗವಂತ ತಂದೆಯಲ್ಲಿ ಇದೆಯೋ ಅವನಲ್ಲಿ ಮೊದಲನೇದಾಗಿ ಶುಭ ಭಾವನೆ. ಎಸ್, ಥ್ಯಾಂಕ್ ಯು ಬಾಬಾ, ಹೃದಯದಿಂದ ಬಾಬಾ, ಎಷ್ಟೋ ಕೋಟಿ ಆತ್ಮಗಳಲ್ಲಿ ನನ್ನನ್ನು ಆಯ್ಕೆ ಮಾಡಿದೀಯಲ್ಲ, ಅದಕ್ಕಾಗಿ ಮೊದಲು ಅವನಲ್ಲಿ ಶುಭ ಭಾವ. ನೆಕ್ಸ್ಟ್, ಯಾರ ಪ್ರತಿ ಕೊಡಲಿಕ್ಕೆ ನೀವು ನಿಮಿತ್ತರಾಗಿದ್ದಾರೋ ಅವರ ಪ್ರತಿ ಶುಭ ಭಾವ. ಮೂರನೇದು, ನಿಮ್ಮ ಪ್ರತಿ ಶುಭ ಭಾವ. ಹೀಗೆ ಎಲ್ಲರ ಪ್ರತಿ ನಿಮಗೇನಿರ್ಬೇಕು? ಉದ್ದೇಶ, ಆಸಕ್ತಿ ಚೆನ್ನಾಗಿರ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಶುಭ ಭಾವ. ಯಾವ ಕರ್ಮ ಮಾಡ್ತಿರೋ, ಯಾವ ಕರ್ಮದ ಫಲ ಬರಬೇಕಾಗಿದೆಯೋ, ಅಥವಾ ಕರ್ಮದ ಫಲ ಅನುಭವ ಮಾಡುವಂತಹ ವ್ಯಕ್ತಿಗಳ ಪ್ರತಿ ನಮಗೇನಿರ್ಬೇಕು? ಶುಭ ಭಾವ. ಅಂದರೆ ನಾವು ಕರ್ಮ ಮಾಡಿದಾಗ, ಕರ್ಮ ಮಾಡೋಕ್ಕಿಂತ ಮೊದಲೇನೆ ನಾನು ಈ ಸೇವೆಯನ್ನ ಮಾಡ್ತೇನೆ, ಅವ್ರು ಹೊಗಳು ಬಿಡ್ಲಿ, ನಮ್ಗೆ ಚೆನ್ನಾಗಿ ಸನ್ಮಾನವನ್ನ ಮಾಡ್ಲಿ, ನಮಗೆ ಹಣವನ್ನ ಕೊಡ್ಲಿ ಹೇಳುವಂತಹ ಯಾವುದೇ ಕರ್ಮದ ಫಲದ ನಿರೀಕ್ಷೆ ನಿಮಗಿರಬಾರದು. ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನಾ, ಅವ್ರ ಆರೋಗ್ಯ ಸರಿ ಹೋಗ್ಲಿ ಹೇಳುವಂತ ಒಂದು ಉದ್ದೇಶ. ಊಟಕ್ಕೆ ಬಂದಿದಾರಾ, ಅವ್ರ ಹೊಟ್ಟೆ ತುಂಬಲಿ. ನೀರು ಕುಡಿಲಿಕ್ಕೆ ಬಂದಿದಾರಾ, ಅವ್ರ ಬಾಯಾರಿಕೆ ಕಡಿಮೆ ಆಗಲಿ. ಯಾವ ಇಚ್ಛೆ ಉದ್ದೇಶ ಇಟ್ಕೊಂಡು ಅವರು ಬಂದಿದಾರೋ ಅವರ ಆ ಒಂದು ಮಾನಸಿಕ ಇಚ್ಛೆ ಕಂಪ್ಲೀಟ್ ಆಗ್ಲಿ ಹೇಳುವಂತ ಒಂದು ಶುಭ ಉದ್ದೇಶ ಇರಬೇಕಾಗ್ತದೆ. ಅದಕ್ಕಾಗಿ
ಹೇಳ್ತಾನೆ ವಿಶ್ವದಲ್ಲಿರುವಂತ ಎಲ್ಲ ಮಕ್ಕಳು ಕೂಡ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಸಹಿಗಳಾಗಿದ್ದಾರೆ. ಯಾಕಂದ್ರೆ ನಡೆದಾಡ್ತಾ ಓಡಾಡ್ತಾ ಅವರಿಗೆ ಸದಾ ಕಾಲ ವಿಶ್ವ ಕಲ್ಯಾಣ ಮಾಡಬೇಕು ಹೇಳುವುದೇ ಅವರಲ್ಲಿ ಏನಿರ್ತದೆ, ಇಚ್ಛೆ ಇರ್ತದೆ. ಆದ್ರೆ ಇಚ್ಛೆ ಇದ್ದ ಮಾತ್ರಕ್ಕೆ ಕರ್ಮ ಆಗೋದಿಲ್ಲ. ನಮಗೂ ಇಚ್ಛೆ ಇರ್ತದೆ ಜೀವನದಲ್ಲಿ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಅಂತ, ಕರೋಡ್ಪತಿ ಆಗ್ಬೇಕು ಅಂತ, 1 kg ಬಂಗಾರ ಮೈ ಮೇಲೆ ಹಾಕೊಳ್ಬೇಕು ಅಂತ, ನನ್ನ ಮಗನಿಗೋ ಮಗಳಿಗೋ US ನಲ್ಲಿ ಮದುವೆ ಮಾಡ್ಕೊಡ್ಬೇಕು ಅಂತ ಇರ್ತದೆ. ಬರೀ ಸಂಕಲ್ಪ ಮಾಡ್ಬಿಟ್ಟು ಆಗ್ಬಿಡ್ತದ? ಇಲ್ವಲ್ಲ. ಅದಕ್ಕಾಗಿ ಪುರುಷಾರ್ಥವನ್ನ, ಪ್ರಯತ್ನವನ್ನ, ಕೆಲಸವನ್ನ ನಾವು ಮಾಡ್ಬೇಕಲ್ಲ, ವಿಧಿವತ್ತಾಗಿ ಮಾಡ್ಬೇಕಲ್ಲ, ಆವಾಗ ತಾನೇ ಮಾಡ್ಲಿಕ್ಕೆ ಆಗತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದವರ ಶುಭ ಭಾವನೆ ಶುಭ ಕಾಮನಕ್ಕೂ ನಿಮ್ಮ ಶುಭ ಭಾವನೆ ಶುಭ ಕಾಮನೆಗೂ ವ್ಯತ್ಯಾಸ ಇದೆ. ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಏನದು? ಭಕ್ತಿ ಮಾರ್ಗದಷ್ಟೇ ಅಲ್ಲ, ನಮ್ಮ ಅಲೌಕಿಕ ಮಾರ್ಗದಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು. ಏನು? ನಾವಿವತ್ತು ರಾಜಯೋಗವನ್ನು ಯಾವ್ದಕ್ ಮಾಡ್ತಿದೀವಿ ಅಂತಂದ್ರೆ, ಅಣ್ಣವ್ರೆ ನಮ್ಮ ರಿಲೇಷನ್ ಒಬ್ರಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಯೋಗ ಮಾಡ್ತೀರಾ? ರಿಲೇಷನ್ ಅಂದ ತಕ್ಷಣ ಶರೀರ ನೆನಪಿಗೆ ಬರ್ತದೆ, ಶರೀರದ ಆರೋಗ್ಯದ ಕಡೆಗೆ ಬರ್ತದೆ. ಶರೀರದ ಆರೋಗ್ಯ ಸರಿ ಆದ್ಮೇಲೆ ನೀವು ನಮ್ಗೆ ಫೋನ್ ಮಾಡೋದನ್ನ ನಿಲ್ಸ್ಬಿಡ್ತೀರಾ, ಅವರು ನಿಮ್ಮನ್ನ ನೆನ್ಪು ಮಾಡೋದನ್ನ ನಿಲ್ಸ್ಬಿಡ್ತಾರೆ. ಮುಗದೇ ಹೋಯ್ತು, ಚಾಪ್ಟರ್ ಕ್ಲೋಸ್. ಅಣ್ಣವ್ರಿಗೆ ಕೊರೋನಾ ಇದೆ, ಅದಕ್ಕಾಗಿ ಸ್ವಲ್ಪ ಒಂದು ಚಪಾತಿ ಮಾಡ್ಬಿಟ್ಟು, ಒಂದು 50 ಚಪಾತಿ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟೆ, ಮುಗಿತು, ಅಲ್ಲಿಗೆ ಮುಗಿತು ಶುಭ ಭಾವನೆ. ಅಂದ್ರೆ ಬಾಬಾ ಹೇಳ್ತಾರೆ, ಶುಭ ಭಾವನೆ ಹೇಳುವಂಥದ್ದು ಭಕ್ತಿ ಮಾರ್ಗದಲ್ಲಿ ಮತ್ತು ನಿಮ್ಮದು ಸ್ವಲ್ಪ ಸಮಯಕ್ಕೋಸ್ಕರ, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ, ಕೆಲವೊಂದು ವ್ಯಕ್ತಿಗಳಿಗೋಸ್ಕರ ಮಾತ್ರ ಸೀಮಿತವಾಗಿದೆ. ಆತ್ಮೀಯ ಯೋಚನೆ ಮಾಡಿ, ಜ್ಞಾನದ ಆಧಾರದಲ್ಲಿ ಸ್ವಲ್ಪ ಮನಸ್ಸು ಬುದ್ಧಿಗೆ ಕೆಲಸವನ್ನ ಕೊಡಿ. ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ, ಆ ಕರ್ಮ ಮಾಡಿದಾಗ್ಲೂ ಕೂಡ ಆ ಕರ್ಮದ ಫಲ, ದಾನದ ಫಲ ಮುಂದಿನ ಜನ್ಮದಲ್ಲಿ ಖಂಡಿತವಾಗ್ಲೂ ಸಿಗ್ತದೆ, ಒಳ್ಳೆಯದೇ ಸಿಗ್ತದೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ, ಒಳ್ಳೇದು ಸಿಗ್ತದೆ. ಆದರೆ ಅದು ತುಂಬಾ ಒಳ್ಳೇದಾಗಿದ್ದಿದ್ರೆ ಸತ್ಯುಗದಿಂದ ನಾವು ಮೇಲೆ ಏರ್ತಾ ಹೋಗ್ಬೇಕಿತ್ತಲ್ವಾ, ಕೆಳಗಡೆ ಇಳಿತಾ ಬಂದ್ವಲ್ವಾ? ಯಾಕೆ ಬಂದ್ವಿ ಅಂತಂದ್ರೆ, ಆ ಕರ್ಮದ ಫಲ ಸ್ವಲ್ಪ ಸಮಯ ಮಾತ್ರ ಸಿಗ್ತೇವೆ ಹೊರತು ಪರ್ಮನೆಂಟ್ ಸಿಗ್ಲಿಲ್ಲ. ಅದರಿಂದ ಕ್ಷಣಿಕ ಪ್ರತ್ಯಕ್ಷ ಫಲ ಸ್ವಲ್ಪ ಸಮಯದಲ್ಲಿ ಹೊಗಳಿದ್ರು, ತುಂಬಾ ಚೆನ್ನಾಗಾಯ್ತು, ದೇವರು ಬಂದಾಗ ಬಂದ್ರಿ, ಮುಗೀತು, ಆಮೇಲೆ ಚಾಪ್ಟರ್ ಕ್ಲೋಸ್. ಆದರೆ ಈಗ ಬಾಬಾ ಹೇಳ್ತಾ ಇರುವಂತ ವಿಷಯ ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಒಂದು, ಮನುಷ್ಯ ತಾನು ಸಂಪಾದನೆಯನ್ನ ಮಾಡಿ ತನ್ನ ಯೋಗ್ಯತೆಯಿಂದ, ತನ್ನ ಶಕ್ತಿಯಿಂದ ಬೇರೆಯವರಿಗೆ ಸಹಯೋಗ ಸಹಾಯವನ್ನ ಮಾಡುವಂಥದ್ದು ಒಂದು ಶುಭ ಭಾವನೆ. ಇನ್ನೊಂದು ಶುಭ ಭಾವನೆ ಯಾವುದು? ಪರಮಾತ್ಮನ ನೆನಪಿನ ಮೂಲಕ ಪರಮಾತ್ಮನ ಶಕ್ತಿಯನ್ನ ಆ ಆತ್ಮಗಳಿಗೆ ಮತ್ತು ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತವಾಗುವಂಥದ್ದು ಇನ್ನೊಂದು ಶುಭ ಭಾವನೆ. ಪರಮಾತ್ಮನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತವಾಗಿದ್ದಿದ್ರೆ ಮುಂದಿನ ಜನ್ಮಾಂತರವರೆಗೂ ಕೂಡ ಎಷ್ಟೋ ಜನ್ಮದವರೆಗೂ ಅವರಿಗೆ ಬೇಕಾಗಿರುವಂತ ಶಕ್ತಿಯನ್ನ ನೀವು ಅವರಿಗೆ ಕೊಡಬಹುದು. ಆತ್ಮೀಯರೇ, ನೀವು ಅವರಿಗೆ ಚಪಾತಿಯನ್ನ ಕೊಟ್ಟಾಗ ಚಪಾತಿ ತಿನ್ನುವರೆಗೆ ಮಾತ್ರ ನಿಮ್ಮನ್ನ ನೆನಪು ಮಾಡ್ತಾರೆ. ಸ್ಕೂಲಿಗೆ ಫೀಸ್ ಕೊಟ್ರೆ ಸ್ಕೂಲ್ ಎಜುಕೇಶನ್ ಮುಗಿಯುವವರೆಗೆ ಮಾತ್ರ ನಿಮ್ಗೆ ನೆನಪು ಮಾಡ್ತಾರೆ. ಆದರೆ ಈ ಒಂದು ಪರಮಾತ್ಮನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತ ಆಗಿದ್ದೆ ಆದರೆ ಗೊತ್ತಿದ್ದೋ ಗೊತ್ತಿಲ್ದೋ ಜೀವನ ಪೂರ್ತಿ ಭಕ್ತಿ ಮಾರ್ಗದಲ್ಲೂ ಕೂಡ ಮೂರ್ತಿಯ ರೂಪದಲ್ಲಿ ನಿಮ್ಗೆ ಧನ್ಯವಾದವನ್ನು ಹೇಳ್ತಾರೆ. ಅಂದ್ರೆ ಆತ್ಮೀಯರೇ, ಇವತ್ತು ಪ್ರಪಂಚದ ಜನರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಹಾಸ್ಪಿಟಲ್ ಇದೆ, ಬಟ್ಟೆ ಸರಿ ಇಲ್ಲ ಅಂದ್ರೆ ಕೊಡೋರು ಇನ್ನೊಬ್ರು ಇದ್ದಾರೆ. ಆದರೆ ಮಾನಸಿಕ ಸುಖ ಕೊಡೋರು ಯಾರಿದ್ದಾರೆ? ಟೆನ್ಷನ್ಗೆ ಪರಿಹಾರ ಯಾರು ಕೊಡ್ತಾರೆ? ಶಾಂತಿಯನ್ನು ಯಾರು ಕೊಡ್ತಾರೆ? ಇನ್ನು ವಿಶ್ವಕ್ಕೆಲ್ಲ ಕೊಡುವಂತ ಒಂದು ಶಕ್ತಿ ಮನುಷ್ಯರ ಪ್ರಪಂಚದಲ್ಲಿ ಇದೆಯಾ? ಅದಿರೋದು ಪರಮಾತ್ಮನ ಹತ್ರ ಮಾತ್ರ. ಆತ್ಮೀಯರೇ, ಹಾಗಿದ್ರೆ ಯೋಚನೆ ಮಾಡಿ, ಇದೇ ಒಂದು ನಿಮಿಷವನ್ನ ನಾವು ವಿಶ್ವಕ್ಕೋಸ್ಕರ ಕೊಟ್ಟಾಗ ನನಗೆ ಎಷ್ಟು ಜನರ ಆಶೀರ್ವಾದ ಸಿಗ್ತದೆ, ಪರ್ಮನೆಂಟ್ ಆಗಿ ಸಿಗ್ತದೆ. ಅಷ್ಟು ಯೋಗ್ಯತೆ, ಅಷ್ಟು ಶಕ್ತಿ ನಿಮ್ಮಲ್ಲಿ ಇದೆ. ಅದರ ವಿಧಿವಿಧಾನವನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ ಮಕ್ಕಳೇ. ಅದನ್ನು ನೀವು ವರ್ತಮಾನ ಸಮಯದಲ್ಲಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ಕೇವಲ ಆ ಕರ್ಮದ ಪ್ರತಿ ಒಳ್ಳೇದಾಗಬೇಕು ಅಂತ ಶುಭ ಭಾವನೆ ಮಾತ್ರ ಇಟ್ರೆ ಆಗೋದಿಲ್ಲ. ಅದರ ಜೊತೆಗೆ ಶುಭ ಕಾಮನೆ,
ಏನದು ಶುಭ ಕಾಮನೆ? ಯಾವ ಒಂದು ಇಚ್ಛೆಯಿಂದ ಅವರ ಸಂಕಷ್ಟಗಳು ದೂರವಾಗ್ತವೆ, ಆ ಇಚ್ಛೆ ಪೂರ್ಣವಾಗಲಿಕ್ಕೆ ನಾನು ಯಾವ ರೀತಿ ಅವರಿಗೆ ಸಹಯೋಗವನ್ನ ಕೊಡಬೇಕು, ನಾನು ಹೇಗೆ ಕೊಡಬೇಕು, ನನ್ನ ಜವಾಬ್ದಾರಿ ಏನು, ನನ್ನ ಸಹಯೋಗ ಏನು, ಇದರಲ್ಲಿ ನಮ್ಮಲ್ಲಿ ಸ್ಪಷ್ಟೀಕರಣ ಇರಬೇಕು. ಬರೀ ಅವ್ರಿಗೆ ಒಳ್ಳೇದಾಗ್ಲಿ 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 ಅಂತ ಹೇಳ್ತಾ ಹೋದ್ರೆ, ಯಾರೊಬ್ರು ಬಡತನದಲ್ಲಿರುವಂತ ಒಂದು ಮಗು ಬರುತ್ತೆ, ಆಂಟಿ ನಾನು SSLC ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಅಂತ ಹೇಳ್ತಾರೆ, ನಿಮ್ಮ ಮನೆಗೆ ಬಂದು ಚಾಕ್ಲೇಟ್ ಕೊಡ್ತಾರೆ. ಹೌದಾ, ತುಂಬಾ ಒಳ್ಳೇದಾಯ್ತು, ಚೆನ್ನಾಗಿ ಓದು ಅಂತ ಹೇಳ್ಬಿಟ್ಟು ಕಳ್ಸೋದು ಹೇಗಿರ್ತದೆ? ಚೆನ್ನಾಗಿ ಓದಿದಾರಲ್ಲ ಪಾಪ ಮಗು, ತುಂಬಾ ಕಷ್ಟ ಪಡ್ತಾ ಇದೆ, ಅವ್ರಿಗೆ ಒಂದ್ ಸ್ವಲ್ಪ ಬುಕ್ಸ್ ಕೊಡ್ಸೋಣ, ಒಳ್ಳೆ ಸ್ಕೂಲಿಗೆ ಸೇರ್ಸೋಣ, ಯೂನಿಫಾರ್ಮ್ ಅನ್ನ ಕೊಡಿಸ್ಬೋದು, ಸ್ವಲ್ಪ ಫೀಸನ್ನು ಸಹಯೋಗ ಮಾಡ್ಬೋದು ಅಂತ ಆ ಸಪೋರ್ಟ್ ಅವರಿಗೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾನೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ವಿಶ್ವ ಕಲ್ಯಾಣ ಆಗ್ಲಿ 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 ಅಂತ ಬರೀ ಸಂಕಲ್ಪ ರೂಪದಿಂದ ನೀವು ಭಾವನೆಯನ್ನು ಮಾತ್ರ ಇಟ್ಟಾಗ ಅಷ್ಟು ನೀವು ಪ್ರತಿಫಲ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಾವನೆಯ ಜೊತೆಗೆ ಅವರಿಗೆ ಶುಭವಾಗಲಿಕ್ಕೆ ಅದಕ್ಕೆ ಸರಿಸಮಾನವಾದಂತಹ ಶಕ್ತಿಗಳನ್ನು ಕೂಡ ನೀವು ಕೊಡಬೇಕಾಗ್ತದೆ. ಆವಾಗಲೇ ಆ ಕರ್ಮ ಕಂಪ್ಲೀಟ್ ಆಗ್ತದೆ, ಆವಾಗ ವಿಶ್ವ ಕಲ್ಯಾಣವಾಗ್ತದೆ. ಆ ಶಕ್ತಿಯನ್ನ ನಾನು ಕೊಡಬೇಕು ಅಂದ್ರೆ ಸಂಪಾದನೆ ಮಾಡ್ಬೇಕಲ್ಲ, ಸ್ಟಾಕ್ ಮಾಡ್ಬೇಕಲ್ಲ, ಜಮಾ ಮಾಡ್ಕೊಳ್ಬೇಕಲ್ಲ. ಇದನ್ನ ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ ಇವತ್ತಿನ ದಿನದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಲೌಕಿಕ ರೂಪದ ಶುಭ ಭಾವನೆಗೂ ಅಲೌಕಿಕ ರೂಪದ ಶುಭ ಭಾವನೆಗೂ ವ್ಯತ್ಯಾಸ ಇದೆ. ನಂಬರ್ 1, ಅಲೌಕಿಕ ರೂಪದಲ್ಲೂ, ಈಗ ತುಂಬಾ ಇಂಪಾರ್ಟೆಂಟ್ ಕೇಳಿ, ಅಲೌಕಿಕ ರೂಪದಲ್ಲೂ ಕೂಡ ಇಷ್ಟು ದಿನದವರೆಗೂ ನಿಮ್ಮಲ್ಲಿರುವಂತಹ ಶುಭ ಭಾವನೆಗೂ ಈ ಮುರಳಿಯಲ್ಲಿ ಬಾಬಾ ಹೇಳಿರುವಂತಹ ಶುಭ ಭಾವನೆಗೂ ವ್ಯತ್ಯಾಸ ಇದೆ. ಏನದು? ಬಾಬಾದನ್ನು ಸ್ಪಷ್ಟವಾಗಿ ಹೇಳಿದ್ರು. ಏನು? ಒಂದು, ನೀತಿ ನಿಯಮದ ಅನುಸಾರದಲ್ಲಿ ಈಶ್ವರ ಸೇವೆಯನ್ನ ಮಾಡೋದು. ಏನದು? 7 days ಕೋರ್ಸ್ ಕೊಡಬೇಕು. ನಮಗೆ ನಮ್ಮ ಸೆಂಟರ್ ಟೀಚರ್ ನಮ್ಗೆ ಏನು ಕೋರ್ಸ್ ಕೊಟ್ಟಿದ್ದಾರೆ? ಶಿವಾನಿ ಬೇನ್ ಕೊಟ್ಟಿರುವಂತ ಕೋರ್ಸ್ ಅನ್ನು ಕೇಳಿದೀವಿ, ಉಷಾ ಬೇನ್ ಅವರು ಕೊಟ್ಟಿರೋ ಕ್ಲಾಸ್ ಅನ್ನ ಕೇಳಿದೀವಿ. ಅವ್ರದೆಲ್ಲ ಜ್ಞಾನವನ್ನ ತಗೊಂಡು, ಬಾಬಾನ ಮುರಳಿ ಪಾಯಿಂಟ್ ಅನ್ನ ತಗೊಂಡು ಬುಕ್ಸ್ ಗಳನ್ನು ಓದ್ಬಿಟ್ಟು ಏನ್ ಕೇಳಿದೇವೋ ಅದನ್ನು ಇನ್ನೊಬ್ರಿಗೆ ಹೇಳೋದು. ಅದೇನರ್ಥ? ನಿಮ್ದೇನು ಇಲ್ಲ, ಇಲ್ಲಿ ಬೇರೆಯವರ ಮಟಿಲನ್ನು ನೀವು ಕೊಡಲಿಕ್ಕೆ ನಿಮಿತ್ತ ಆಗಿದ್ದೀರಷ್ಟೇ. ಅದು ಜ್ಞಾನನೇ ಇಲ್ಲಿ, ಅಥವಾ ಸೇವಾ ಕೇಂದ್ರ ಕರೆದಿದ್ದಾರೆ, ಅಕ್ಕೋರ್ ತರಕಾರಿ ಕಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಮಾಡ್ದಿದ್ದವ್ರಿಗೆ ಬೇಜಾರಾಗತ್ತಲ್ಲ ಅಂತ ಬಿಟ್ಟು ನಾವೇನ್ ಮಾಡಿದೀವಿ, ತರಕಾರಿ ಕಟ್ ಮಾಡ್ಲಿಕ್ಕೆ ಹೋಗಿದ್ದೀವಿ. ಇಲ್ಲಿ ಆಂತರಿಕವಾದಂತ ಭಾವನೆ ಇಲ್ಲ. ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳಿಗೆ ಜ್ಞಾನ ಹೇಳುವುದ್ರ ಜೊತೆಗೆ ಅವ್ರಿಗೆ ಒಳ್ಳೆಯದಾಗಬೇಕು ಹೇಳುವಂತ ಒಂದು ಶುಭ ಭಾವ ನಿಮ್ಮಲ್ಲಿ ಇರಬೇಕಾಗ್ತದೆ. ಆ ಭಾವನೆಯಿಂದ ಮಾಡಿದಾಗ, ಇಚ್ಛೆಯಿಂದ ಮಾಡಿದಾಗ, ಆ ಜ್ಞಾನದ ಜೊತೆಗೆ ಆ ಭಾವನೆಯ ಫಲ ಶಾಂತಿ, ಸ್ನೇಹ, ಶಕ್ತಿಯ ಅನುಭವನೂ ಕೂಡ ಅವ್ರಿಗೆ ಆಗ್ತಾ ಇರ್ತದೆ. ಅಂದ್ರೆ ಜ್ಞಾನಕ್ಕಿಂತ ಹೆಚ್ಚಿಗೆ ಅವ್ರಿಗೇನು ಅನುಭವ ಆಗ್ಬೇಕು ಗೊತ್ತಾ? ನೀವೇನು ಜ್ಞಾನವನ್ನ ಕೇಳಿದಿರಲ್ಲ, ಜ್ಞಾನ ಕೇಳಿದ ಮೇಲೆ ಬಾಬಾ ಏನು ರಾಜಯೋಗ ಮಾಡು ಅಂತ ಹೇಳ್ತಾರಲ್ಲ, ಆ ರಾಜಯೋಗದ ಸ್ಥಿತಿಯಲ್ಲಿ ಸ್ಥಿತರಾಗಿ ಭಗವಂತನ ಶಕ್ತಿನೂ ಕೂಡ ನಿಮ್ಮ ಮೂಲಕ ಏನಾಗ್ತಾ ಇರಬೇಕು, ಪ್ರವಾಹ ಆಗ್ತಾ ಇರಬೇಕು, ಅವರಿಗೆ ಅನುಭವ ಆಗ್ತಾ ಇರಬೇಕು. ಜ್ಞಾನಕ್ಕಿಂತ ಮೊದಲು ಅದರ ಅನುಭವ ಅವರಿಗೆ ಆಗ್ಬೇಕಾಗ್ತದೆ. ಇದು ಯಾವಾಗ ಆಗ್ತದೆ? ಅದಕ್ಕೆ ಮೊದಲು ವಿಶ್ವ ಕಲ್ಯಾಣದ ಪ್ರತಿ ನಿಮ್ಮ ಏನಿರಬೇಕು, ಶುಭ ಸಂಕಲ್ಪ ಇರಬೇಕು. ಶುಭ ಸಂಕಲ್ಪ ಇರಬೇಕು ಅಂತಂದ್ರೆ ಪರಮಾತ್ಮನ ಶಕ್ತಿ ಆತ್ಮದ ಮೂಲಕ, ಮನಬುದ್ಧಿ ಸಂಸ್ಕಾರದ ಮೂಲಕ, ತನುವಿನ ಮೂಲಕ, ಧನದ ಮೂಲಕ, ಜನರ ಮೂಲಕ ಪ್ರತಿದಿನ ವಿಶ್ವದ 3 ಲೋಕದ ಒಂದೊಂದು ಕಣಗಳಿಗೂ ಕೂಡ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ತಾ ಇರಬೇಕು. ಬಾಬಾ ಇನ್ನೊಂದು ಸುಂದರವಾದ ಮಾತನ್ನು ಇಲ್ಲಿ ಹೇಳ್ತಾರೆ. ಮಕ್ಕಳೇ, ಇಲ್ಲಿವರೆಗೆ ನಾವು ಸೇವೆ ಯಾವ ರೀತಿ ಮಾಡ್ತಿದ್ವಿ? ಅಡಿಗೆ ಮಾಡ್ಬೇಕಾದ್ರೆ ಬಾಬಾ ನೆನಪಿನಲ್ಲಿ ಮಾಡಿ, ಪಾಂಪ್ಲೆಟ್ಸ್ ಅನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಕೊಡಿ, ಕೋರ್ಸ್ ಅನ್ನ ಕೊಡಿ, ಚಿತ್ರ ಪ್ರದರ್ಶನಿಯನ್ನ ಮಾಡಿ, ಮುರಳಿ ಕ್ಲಾಸ್ ಅನ್ನ ಮಾಡಿ, ಅಥವಾ ಎದುರುಗಡೆ ಇರುವಂತ ಆತ್ಮಗಳಿಗೆ ದೃಷ್ಟಿ ಕೊಟ್ಬಿಟ್ಟು ಯೋಗವನ್ನು ಮಾಡಿಸಿ, ಕಾಮೆಂಟ್ರಿಯನ್ನ ಹೇಳಿ, ಹಾಡನ್ನ ಹಾಡಿ, ಚಿತ್ರವನ್ನ ಬಿಡಿಸಿ.
ಈ ರೀತಿ ವಿಭಿನ್ನವಾದಂತಹ ಭಗವಂತನ ಸಂದೇಶ ಕೊಡುವಂತಹ ಸೇವೆಯನ್ನ ಮಾಡ್ತಾ ಇದ್ವಿ. ಬದಲಾದ ಸನ್ನಿವೇಶ, ಭವಿಷ್ಯದ ದಿನಗಳಲ್ಲಿ ಪುರುಷಾರ್ಥ ಮತ್ತು ಸೇವೆಯ ವಿಧಿವಿಧಾನನೂ ಕೂಡ ಚೇಂಜ್ ಆಗ್ತದೆ. ಇದು ನಿಮ್ಗೆ ಕೊರೋನಾದಲ್ಲಿ ಗೊತ್ತಾಗಿದೆ. ಸರಿ, ಕೊರೋನಾದಲ್ಲಿ ಇವತ್ತು ನಿಮ್ಗೆ ಏನಾಗಿದೆ, ನೀವು ಸೇವಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗದಿದ್ರು ಕೂಡ ಇಂಟರ್ನೆಟ್ ಮೂಲಕ, ಯೂಟ್ಯೂಬ್ ಮೂಲಕ ನಿಮ್ಮ ಮನೆಯಲ್ಲಿ ಕ್ಲಾಸ್ ಬಂದು ತಲುಪಿದೆ. ಅದ ಮುಂದಿನ ದಿನಗಳಲ್ಲಿ ಕರೆಂಟು ಇರೋದಿಲ್ಲ, ಇಂಟರ್ನೆಟ್ ಸಿಗೋದಿಲ್ಲ. ಅವಾಗೇನು ಈಶ್ವರ ಸೇವೆ ಮಾಡ್ತೀರಿ? ಆಗ ಈಶ್ವರ ಸೇವೆ ಮಾಡಬೇಕು ಅಂತಂದ್ರೆ ಈಗಿನಿಂದ ಸೂಕ್ಷ್ಮವಾಗಿ ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳ ಪ್ರತಿ ಶುಭ ಭಾವವನ್ನು ಇಟ್ಕೊಂಡು ಸೂಕ್ಷ್ಮ ಸೇವೆಯನ್ನ ಮಾಡಬೇಕು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳಿದ್ರು. ಇಲ್ಲಿವರೆಗೆ ನಿಮ್ಮ ಯೋಚನೆ, ನಿಮ್ಮ ಯೋಜನೆ, ನಿಮ್ಮ ಸಂಪಾದನೆ ಮೂಲಕ ಬೇರೆಯವರಿಗೆ ಸಹಯೋಗವನ್ನ ಕೊಟ್ಟಿದ್ದೀರಿ. ಇನ್ನು ಮೇಲೆ ಭಗವಂತ ವಿಶ್ವದಲ್ಲಿರುವಂತ ಆತ್ಮಗಳಿಗೆ ಕೊಡಲಿಕ್ಕೆ ಕೇವಲ ನೀವು ನಿಮಿತ್ತ ಸಾಧನವಾಗಿ ಅಷ್ಟೇ. ಸಾಧನವಾಗಿ ಸಮಯವನ್ನ, ಸಂಕಲ್ಪವನ್ನ ಭಗವಂತನಿಗೆ ಕೊಡಿ. ಇಲ್ಲಿ ಬಾಬಾ ಹೇಳ್ತಾರೆ, ಶುಭ ಭಾವನೆ, ಶುಭ ಕಾಮನೆ ಇಲ್ದೇನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ ಭಾವನೆ ಇಟ್ಟು ಆಗೋದಿಲ್ಲ, ಭಾವನೆ ಜೊತೆಗೆ ಅವರ ಪ್ರತಿ ಒಳ್ಳೆ ಇಚ್ಛೆನೂ ಕೂಡ ಇರಬೇಕು. ಜೊತೆಯಲ್ಲಿ ಆ ಶುಭ ಭಾವನೆ ಶಕ್ತಿಶಾಲಿ ಆಗಿರ್ಬೇಕು, ಪವರ್ಫುಲ್ ಅಂತಂದ್ರೆ ಮಾಡ್ಲೇಬೇಕು. ನಾನು ಇಂಜಿನಿಯರಿಂಗ್ ಆಗ್ಲೇಬೇಕು, ನಾನು ಅವ್ರಿಗೆ ಸಹಯೋಗ ಕೊಡ್ಲೇಬೇಕು, ನಾನು ಮೌಂಟ್ ಅಬುಗೆ ಹೋಗ್ಲೇಬೇಕು, ಅಷ್ಟು ನಮ್ಮಲ್ಲಿ ಏನಿರ್ಬೇಕು? ಸ್ಟ್ರಾಂಗ್. ಆ ಸಂಕಲ್ಪ ಸ್ಟ್ರಾಂಗ್ ಆಗಿದ್ರೆ ಸಪೋರ್ಟ್ ಕೂಡ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗುತ್ತೆ. ಬಾಬನಿಂದ, ಪತಿಯರಿಂದ, ಮಕ್ಕಳಿಂದ ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ಮೊದಲು ನಾನು ವಿಶ್ವ ಕಲ್ಯಾಣಕ ಮಾಡ್ಲೇಬೇಕು. ಅಯ್ಯೋ ಆಗತ್ತೋ ಆಗಲ್ಲೋ, ನಾವು ಹಳ್ಳಿಯಲ್ಲಿ ಇರೋರು, ಮನೇಲಿ ಇರೋರು, ಬಂಧನದಲ್ಲಿರುವಂತ ಮಾತೆಯರು, ನಮ್ಗೇನು ಬರೋದಿಲ್ಲ, ನಮ್ಗೆ ಜ್ಞಾನ ಹೇಳಲಿಕ್ಕೆ ಅರ್ಥ ಆಗೋದಿಲ್ಲ, ಎದೆಗರು ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ಬಿಡೋದು? ಬಾಬಾ ಇದನ್ನು ಕೂಡ ಹೇಳ್ತಾರೆ. ಸೂಕ್ಷ್ಮ ಸೇವೆ ಮಾಡ್ಬೇಕು ಅಂತ ದಿನವಿಡೀ ಹಿಂಗೆ ಇಟ್ಕೊಂಡ್ಬಿಟ್ಟು ಯೋಗ ಮಾಡ್ತಾ ಕುತ್ಕೊಳ್ಳೋದಲ್ಲ. ಜ್ಞಾನ ಹೇಳಬೇಕಾದ್ರೂ ಕೂಡ ಆ ಯೋಗದ ಸ್ಥಿತಿಯಲ್ಲಿ ಇದ್ದು ನೀವೇನ್ ಮಾಡ್ಬೇಕಾಗತ್ತೆ? ಜ್ಞಾನವನ್ನ ಮಾಡ್ಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ ಅಂತ ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ? ನಮ್ಗೆ ತಿಳಿಸ್ತಾ ಇದ್ದಾರೆ. ನೀವು ಏನೇ ಕೆಲಸವನ್ನ ಮಾಡಿ ಆ ಸ್ಥಿತಿ ಇರಬೇಕು. ಯಾವುದದು ಸ್ಥಿತಿ? ವಿಧಿವಿಧಾನ ಏನು? ಅದನ್ನು ಬಾಬಾ ಸುಂದರವಾಗಿ ಮುಂದೆ ಹೇಳಿದ್ದಾರೆ. ಆತ್ಮೀಯರು, ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಮುರುಳಿಯನ್ನ ನಾವು ಕೇಳಲಿ, ಅದು ಎಲ್ಲದರ ಒಂದು ಒಳ್ಳೆತನ, ಕೆಟ್ಟತನ ಎಲ್ಲವನ್ನ ಬಾಬಾ ಹೇಳಿರ್ತಾರೆ. ಕಾರಣ ನಿವಾರಣೆ ಎಲ್ಲ ಹೇಳ್ತಾರೆ. ಫೈನಲ್ ಒಂದು ವಿಧಿಯನ್ನ ಹೇಳ್ತಾರೆ. ಆ ವಿಧಿಯನ್ನ ನಾವು ಸದಾ ನೆನ್ಪಿಟ್ಕೊಳ್ಬೇಕು. ಆ ವಿಧಿಯನ್ನ ನಮ್ಮ ದಿನನಿತ್ಯದ ರಾಜಯೋಗದಲ್ಲಿ ಧಾರಣೆ ಮಾಡ್ಕೊಳ್ಬೇಕು. ಅದು ಮುಖ್ಯವಾಗಿರೋದು. ಯಾಕಂದ್ರೆ ಬಾಬನಿಗೂ ಗೊತ್ತು, ನಮಗೂ ಗೊತ್ತು, ಪೂರ್ತಿ ಮುರಳಿ ನೆನಪಿರೋದಿಲ್ಲ ನಮಗೆ. ಪ್ರತಿದಿನ ಬಾಬಾ ಹೊಸ 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 ಮುರಳಿಗಳನ್ನು ಕೊಡ್ತಾ ಇರ್ತಾರೆ. ಯಾಕೆ, ಏನು, ಹೇಗೆ, ಯಾವಾಗ, ಯಾಕೆ ಮಾಡ್ಬೇಕು, ಮಾಡಿದ್ರೆ ಏನಾಗ್ತದೆ, ಮಾಡದಿದ್ರೆ ಏನಾಗ್ತದೆ, ಮಾಡಿದ್ರೆ ಎಷ್ಟು ಲಾಭ ಇದೆ, ಹಿಂದೆ ನೀವೇನ್ ಮಾಡ್ತಿದ್ರಿ, ಇವಾಗ ಏನ್ ಮಾಡ್ತಿದ್ದೀರಾ, ಮುಂದೆ ಏನ್ ಮಾಡ್ಬೇಕು, ಮುಂದೆ ಇದೆಲ್ಲವನ್ನು ಕೂಡ ಮುರಳಿಯಲ್ಲಿ ಸವಿಸ್ತಾರವಾಗಿ ಬಾಬಾ ಏನ್ ಮಾಡ್ತಾರೆ? ನಮ್ಗೆ ತಿಳಿಸ್ಕೊಡ್ತಾರೆ. ಫೈನಲ್ ಒಂದು ವಿಧಿಯನ್ನು ಹೇಳ್ತಾರಲ್ಲ, ಆ ವಿಧಿಯನ್ನ ನಾವೇನ್ ಮಾಡ್ಬೇಕಾಗ್ತದೆ? ನಮ್ಮದನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ನೋಡಿ ಮಕ್ಕಳೇ, ಇವತ್ತು ನಾವೆಲ್ಲ ಚಿಕ್ಕವರಿದ್ದಾಗ 15-20 ವರ್ಷದ ಮೊದಲು ಯಾರಿಗಾದ್ರೂ ಒಂದು ವಿಷಯ ಕಳಿಸ್ಬೇಕು ಅಂತಂದ್ರೆ 15 ಪೈಸದ ಪೋಸ್ಟ್ ಕಾರ್ಡ್. ಅದು ಬಿಟ್ಟು ನನ್ನ ನೆನಪಿನ ಅನುಸಾರ 35 ಪೈಸೆನೋ 50 ಪೈಸೆ ಇರುವಂತ ಒಂದು ಇನ್ಲ್ಯಾಂಡ್ ಕವರ್, ಅದು ಬಿಟ್ಟು 50 ಪೈಸೆ ಒಂದು ಕವರ್. ಅದರಲ್ಲಿ ನಾವು ಮ್ಯಾಟ್ರ್ ಬರ್ಬಿಟ್ಟು ಇಲ್ಲಿ ನಾವೆಲ್ಲರೂ ಕ್ಷೇಮ, ನೀವೆಲ್ಲರೂ ಕ್ಷೇಮದಿಂದ ಇದ್ದೀವಿ ಅಂತ ತಿಳಿದುಕೊಂಡಿದ್ದೀವಿ ಅಂತ ಬರೆದು ಬಿಟ್ಟು ನನಗೆ 1 ವಾರದಿಂದ ಏನ್ ಬಂದಿತ್ತು? ಟೈಫಾಯ್ಡ್ ಬಂದಿತ್ತು ಅಂತ ಕೆಳಗಡೆ ಬರೀತಿತ್ತು. ಅಂದ್ರೆ ನಮ್ಗೆ ಅದು ಹೇಳ್ಕೊಟ್ಟು ಬಿಟ್ಟಿದ್ರು, ಈ ಆರೋಗ್ಯ ಸರಿ ಇಲ್ಲದೆ ಹೋಗ್ಲಿ, ಅದೇ ರೀತಿ ಲೆಟರ್ ಬರಿಬೇಕು ಅಂತ. ಆ ಲೆಟರು ಪೋಸ್ಟ್ ಮ್ಯಾನ್ ಇಂದ ಅವ್ರಿಗೆ ಹೋಗಿ ಅವ್ರು ಅದನ್ನು ಓದಿ, ಇನ್ನು ಕೆಲವೊಂದು ಹಳ್ಳಿಗಳೆಲ್ಲ ಹೋಗ್ಲಿಕ್ಕೆ 1 ತಿಂಗಳಾಗಿರೋದು. ಇಲ್ಲಿ ಯಾರಾದ್ರೂ ಶರೀರ ಬಿಟ್ಬಿಟ್ಟು ವೈಕುಂಠ ಸಮಾರಾಧನೆಗೆ ಲೆಟರ್ ಬರ್ತಾರೆ, ವೈಕುಂಠ ಸಮಾರಾಧನೆ ನಮಗೊಂದು 4 ದಿನ ಆದ್ಮೇಲೆ ಪತ್ರ ಅವ್ರಿಗೆ ಹೋಗ್ಬಿಟ್ಟು ತಲುಪಿರೋದು. ಸರಿನಾ? ಇನ್ನು ಕೆಲವೊಂದ್ ಕಡೆಗಂತೂ ಹಳ್ಳಿಯವರು ಆ ಪೋಸ್ಟ್ ಹೋದಾಗ್ಲೇನೆ ಅವ್ರಿಗೆ ಲೆಟರ್ ಸಿಗೋದು, ಪೋಸ್ಟ್ ಮ್ಯಾನ್ ಅವ್ರ ಮನೆಗೆ ಹೋಗೋದೇ ಇಲ್ಲ. ಅವ್ರು ಅದನ್ನ ತಿಳ್ಕೊಂಡು ಆ ವಿಷಯವನ್ನ ಇಲ್ಲಿ ವಾಪಸ್ ಬರ್ಲಿಕ್ಕೆ ಇನ್ನೊಂದು 15 ದಿನ ಆಗೋದು. ಆಮೇಲೆ ಏನಾಯ್ತು? ಪೇಜರ್ ಹೇಳೋದು ಬಂತು, ಮೊಬೈಲ್ ಹೇಳೋದು ಬಂತು, ಲ್ಯಾಂಡ್ಲೈನ್ ಫೋನಲ್ಲಿ ಗಂಟೆ ಗಟ್ಟಲೆ ಇಟ್ಕೊಂಡು ಮಾತಾಡೋದಾಯ್ತು. ಫೋನ್ ನಿಂಗಾದ ತಕ್ಷಣ ಆ ಫೋನ್ ಹಿಂದ್ಗಡೆಗೆ ಏನ್ ಮಾಡೋದಾಯ್ತು? ಓಡೋದಾಯ್ತು. ಇನ್ನು ಒಬ್ಬರ ಮನೇಲಿ ಫೋನ್ ಇದ್ರೆ ಏನಾಗ್ತದೆ ಅಂದ್ರೆ ಅವ್ರ ಮನೆಗೂ ಫೋನ್ ಬರ್ತದೆ, ಇವ್ರ ಮನೆಗೂ ಫೋನ್ ಬರ್ತದೆ. ಅವಾಗ ಫೋನ್ ಇರೋರ ಮನೆ ಕಷ್ಟ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಇವ್ರಿಗೆ ಕರೆಯೋದೇ ಕಷ್ಟ. ಇನ್ನಕ್ಕೆಂತ ಸ್ಟಾರ್ಟಿಂಗ್ ಅಲ್ಲಂತೂ
ಫೋನ್ ಕಾಲ್ ಬುಕ್ ಮಾಡೋದುವಾಗಂತೂ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಅಲ್ಲಿ ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಆಗೋದು ಕಾಲ್ ಬುಕ್ ಮಾಡಿ ಕಲೆಕ್ಷನ್ ಸಿಗ್ಲಿಕ್ಕೆ, ಅದ್ರ ಮಧ್ಯದಲ್ಲಿ ಮತ್ತೆ ಕಟ್ಟ. ಸರಿನಾ? ಆಮೇಲೆ ಟೆಲಿಗ್ರಾಮ್ ಅಂತ ಬಂತು. ಸರಿನಾ? ಶುಭಾಶಯನ ಕಳಿಸ್ಲಿಕ್ಕೆ, ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಅನ್ನು ಕಳಿಸ್ಲಿಕ್ಕೆ. ಆಮೇಲೆ ಕೊರಿಯರ್ ಬಂತು, ಬೇಗ ಪೋಸ್ಟ್ ಡೆಲಿವರಿ ಆಗ್ಲಿಕ್ಕೆ. ಆಮೇಲೆ ಮೊಬೈಲ್ ಬಂದಿದೆ, ಮೇಲ್ ಬಂದಿದೆ, ಇವತ್ತು ಮೆಸೇಜ್ಗಳು ಬಂದಿದ್ದಾವೆ. ಆಮೇಲೆ ಹೇಳ್ತಾರೆ ನೋಡಿ, ನಿಮ್ಮ ಮತ್ತು ಆ ವ್ಯಕ್ತಿ ನಡುವೆ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. US ಅಲ್ಲಿ UK ಅಲ್ಲಿ ಇರುವಂತ ಆತ್ಮಗಳ ಜೊತೆನೂ ನಾವು ಇವತ್ತು ಎದುರುಗಡೆ ಇರುವಂತ ರೀತಿಯಲ್ಲಿ ಮಾತಾಡ್ತಿದೀವಿ. US ನಲ್ಲಿರುವಂತ ನವ ದಂಪತಿಗಳು ಮದುವೆ ಆಗ್ಲಿಕ್ಕೆ ಭಾರತದಲ್ಲಿರುವಂತ ಅರ್ಚಕರು ಮಂತ್ರವನ್ನ ಹೇಳ್ಬಿಟ್ಟು ಮದುವೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತಂದ್ರೆ, ಇಂಡಿಯಾದಲ್ಲಿ ಅರ್ಚಕರು, UK ಯಲ್ಲಿ ಪುರುಷ, ಆಮೇಲೆ US ಅಲ್ಲಿ ಪತ್ನಿ. ಆ ಪತ್ನಿ ಅಂತಂದ್ರೆ ಏನ್ ಹೇಳ್ತಾರೆ, ಹುಡುಗ ಒಂದು ದೇಶ, ಹುಡುಗಿ ಇನ್ನೊಂದು ದೇಶ, ಇನ್ನೊಂದು ಕಡೆಗೆ ಬ್ರಾಹ್ಮಣ, ಇನ್ನೊಂದು ಕಡೆಗೆ ಪೇರೆಂಟ್ಸ್ಗಳು, ಎಲ್ಲಾ ಸೇರಿಬಿಟ್ಟು ಏನ್ ಮಾಡೋದು, ಮದುವೆ ಆನ್ಲೈನ್, ಇಂಟರ್ನೆಟ್. ಊಟ ಅವ್ರವ್ರ ಮನೇಲಿ ನಾವು ಮಾಡ್ತೀವಲ್ಲ, ಬಟ್ಟೆಯನ್ನ ಮಾಡ್ಬಿಟ್ಟು ಅಣ್ಣವ್ರೆ ಬ್ರಹ್ಮಭೋಜನ ನಿಮ್ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ. ಹಾಗೆ ಇಷ್ಟು ಏನಾಗಿದೆ ಅಂತಂದ್ರೆ, ಈ ಒಂದು ಸೈನ್ಸಿನ ಸಾಧನ ಹೇಳುವಂಥದ್ದು ವಿಷಯವನ್ನ, ಭಾವನೆಗಳನ್ನ, ಸುಖವನ್ನ, ದುಃಖವನ್ನ, ನೋವನ್ನ, ನಿಮ್ಮ ಮನಸ್ಸಿನ ಆ ಒಂದು ಪ್ರೀತಿ ಬಾಂಧವ್ಯವನ್ನ ಆ ಶಬ್ದದ ಮೂಲಕ, ಮೊಬೈಲಿನ ಮೂಲಕ ಏನಾಗ್ತಿದೆ, ಯಾವ ವ್ಯಕ್ತಿಗೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ತಲುಪಬೇಕು ಅದು ತಲುಪ್ತಾ ಇದೆ. ಆದರೆ ಅದಕ್ಕೆ ಡಿಪೆಂಡೆನ್ಸ್ ಇದೆ. ಏನು, US ನವರು ಫೋನ್ ಮಾಡಿದಾಗ ಇಂಡಿಯಾದವ್ರು ಮಲ್ಕೊಂಡಿರ್ತಾರೆ, ಇಂಟರ್ನೆಟ್ ಕನೆಕ್ಷನ್ ಸಿಗೋದಿಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡಿಡ್ಬೇಕಾಗ್ತದೆ. ಇನ್ನು ಕೆಲವರಿಗೆ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ. ಇವಾಗ ಜೂಮ್ ಅಲ್ಲೂ ಕೂಡ ಕೆಲವರು ಇವತ್ತು ಹೊಸದಾಗಿ ಜಾಯಿನ್ ಮಾಡಿದ್ದಾರೆ, ಅವರಿಗೆ ಆಡಿಯೋ ಆನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗೆ ಅದನ್ನೆಲ್ಲ ಏನ್ ಮಾಡ್ಬೇಕಾಗ್ತದೆ, ಕಲಿಬೇಕಾಗ್ತದೆ, ಡಿಪೆಂಡ್ ಆಗಿರಬೇಕಾಗ್ತದೆ. ಆದ್ರೆ ಬಾಬಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ, ವಿಜ್ಞಾನ ಈ ರೀತಿ ಮನುಷ್ಯನ ಭಾವನೆಗಳನ್ನ ಇಷ್ಟು ಬೇಗ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಚಿತ್ರದ ಮೂಲಕ, ವಸ್ತುವಿನ ಮೂಲಕ, ಶಬ್ದದ ಮೂಲಕ, ಹಾಡಿನ ಮೂಲಕ ತಲುಪಿಸುತ್ತೆ ಅಂತಂದ್ರೆ, ಭಗವಂತನ ಶಕ್ತಿಯನ್ನ ಆ ಆತ್ಮಕ್ಕೆ ನೀವು ತಲುಪಲಿಕ್ಕೆ ಆಗೋದಿಲ್ವಾ? ಆಗತ್ತೋ ಆಗತ್ತೆ, ನೀವು ಮನಸ್ಸು ಮಾಡಿದ್ರೆ ಮಾತ್ರ. ಇದಕ್ಕೆ ಸಮಯ ಕಡಿಮೆ ಹಿಡಿಯುತ್ತೆ, ಖರ್ಚು ಬೇಕಾಗಿಲ್ಲ. ನಾವಿವತ್ತು ನಮ್ಮ ಮನೆ ಬಾಗ್ಲಿಗೆ ಕರಿತೀವಿ, ಬನ್ನಿ 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 ಹಾಕೋರೆ, ನೀವು 3 ದಿನದ ಬಟ್ಟಿ ಮಾಡ್ತೀವಿ, 3 ಹೊತ್ತು ಅಡಿಗೆ ಮಾಡಾಕ್ತಿವಿ ಅಂತ. ಮುಂದಿನ ದಿನದಲ್ಲಿ ಮನೆ ಕರೆಯುವಂಥದ್ದಿಲ್ಲ. ಅವ್ರವ್ರಿಗೆ ಏನಾಗ್ತದೆ, ಕೋಟ್ಯಾಂತರ ಜನರಿಗೆ ನಾವು ಇಲ್ಲೇ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು, ಇಲ್ಲಿ ಎದುರುಗಡೆ ಕರೆಸಿದಾಗ ಏನು ಯೋಗದ ಅನುಭವವನ್ನ ನಾವು ಮಾಡಿಸ್ಬೋದು, ಅದನ್ನೇ ಅವ್ರವರಿಗೆ ಆ ಸ್ಥಳದಲ್ಲಿ ನಾವು ಹದ್ದಿನಲ್ಲಿ ವಿಹಂಗ ಮಾರ್ಗದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬೇಕಾಗ್ತದೆ. ಅಂತ ಸಮಯ ಸಂದರ್ಭ ಬರುತ್ತೆ, ಅದಕ್ಕೆ ತಕ್ಕ ಹಾಗೆ ನೀವು ಈಗಲೇ ರೆಡಿ ಆಗ್ಬೇಕಾಗ್ತದೆ. ಅದಕ್ಕೆ ವಿಧಿ ಏನು? ಅದಕ್ಕೆ ಬಾಬಾ ಹೇಳ್ತಾನೆ, ಸೂಕ್ಷ್ಮ ರೂಪದಲ್ಲಿ ಈ ರೀತಿ ವಿಶ್ವದ ಯಾವುದೇ ಮೂಲೆಯಲ್ಲಿರುವಂತಹ ನಿಮಗೆ ಬೇಕಾಗಿರುವಂತಹ ಆತ್ಮನಿಗೆ ಸಹಯೋಗವನ್ನ ಕೊಡಬಹುದು. ಆದ್ರೆ ಒಂದು ಮಾತನ್ನ ಬಾಬಾ ಹೇಳ್ತಾರೆ, ಏನು? ಇಲ್ಲಿವರೆಗೆ ನಾವೇನ್ ಮಾಡ್ತಿದ್ವಿ, ಬಾಬಾ ಏನು ಆ ಆತ್ಮನಿಗೆ ಈ ಸಮಸ್ಯೆ ಇದೆ, ಅದನ್ನ ಸರಿ ಮಾಡು. ಸಮಸ್ಯೆನ ಎದುರುಗಡೆ ಇಡ್ತಿದ್ವಿ. ಬಾಬಾ ಇವಾಗ ಅದನ್ನ ಹೇಳ್ತಾರೆ, ಏನ್ ಮಾಡ್ಬೇಕಂತೆ, ಆ ಆತ್ಮನಿಗೆ ಕಲ್ಯಾಣವಾಗ್ಲಿ, ಪರಮಾತ್ಮನ ಶಕ್ತಿಯಿಂದ ಕಲ್ಯಾಣ ಆಗ್ಲಿ, ಪರಮಾತ್ಮನ ಜ್ಞಾನ ಅವರಿಗೆ ಸಿಗಲಿ, ಅವರ ಯೋಗದ ಅನುಭವ ಆಗ್ಲಿ, ಪರಮಾತ್ಮನ ಶಕ್ತಿ ಅನುಭವ ಆಗ್ಲಿ, ಈ ಸಂಕಲ್ಪವನ್ನ, ಯೋಚನೆಯನ್ನು ಮಾಡಬೇಕೇ ಹೊರತು ಅವರಿಗೆ ಜಾಬ್ ಸಿಗ್ಲಿ, ಪ್ರಮೋಷನ್ ಸಿಗ್ಲಿ, ಅವರ ಆರೋಗ್ಯ ಸರಿಯಾಗ್ಲಿ, ಈ ಒಂದು ಮಾತುಕತೆ, ಈ ವಿಧಿವಿಧಾನವನ್ನ ಸ್ವಲ್ಪ ನೀವೇನ್ ಮಾಡ್ಬೇಕಾಗ್ತದೆ, ಚೇಂಜ್ ಮಾಡಬೇಕಾಗ್ತದೆ. ಮಕ್ಕಳೇ, ಈಗ ಸ್ಥೂಲ ರೂಪದಲ್ಲಿ ಈ ರೀತಿ ಎಲ್ಲ ನೀವು ಮಾಡಿದಿರಿ, ಇದರ ಒಂದು ಅನುಭವ ನಿಮ್ಗೂ ಕೂಡ ಆಗಿದೆ, ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಆಗಿದೆ. ಅದನ್ನು ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಗೇನೋ ಕಷ್ಟ ಬಂದಾಗ, ನಾವು ಬಾಬಾ ನೆನಪು ಮಾಡಿದಾಗ, ಅದು ಮರ್ತು ಹೋದಾಗ, ಎಲ್ಲೋ ಒಂದ್ ಕಡೆಯಿಂದ ಬಾಬಾನ ಶಕ್ತಿ ಬಂದ ಹಾಗೆ, ಸಹಯೋಗ ಸಿಕ್ಕಿದಾಗೆ ನಮ್ಗೆ ಅನುಭವ ಆಗತ್ತೆ. ಅವಾಗ ನಾವ್ ಹೇಳ್ತೀವಿ, ಈ ಕಾರ್ಯ ಇಷ್ಟು ಸಹಜ ಆಗ್ಲಿಕ್ಕೆ ಭಗವಂತನೇ ಕಾರಣ ಹೊರತು ನಾನು ಕಾರಣ ಅಲ್ಲ ಹೇಳುವುದು ಸ್ಪಷ್ಟ ಅನುಭವ ನಿಮ್ಗೆ ಆಗಿದೆ. ಹಾಗಿದೆ ಎಷ್ಟೋ ಜನ ಅಕ್ಕಂದಿರು ಹೇಳ್ತಾರೆ, ಏನಂತ, ಅಣ್ಣವ್ರಿ ಆಪರೇಷನ್ ಮಾಡ್ಲಿಕ್ಕೆ ಹೋದ ನಮ್ಗೆ ಅನಿಸ್ತಾ ಇತ್ತು ಬಾಬಾನೇ ಮಾಡಿಸ್ತಾ ಇದ್ದಾರೆ, ನೀವೆಲ್ಲ ಯೋಗ ಮಾಡಿದ್ದಕ್ಕೆ ನಮ್ಗೆ ಅನುಭವ ಆಗಿದೆ. ಇವನ್ ನನ್ನ ಜೀವನದಲ್ಲಿ ಅನುಭವ ಇದೆ, ಎಷ್ಟೋ ಜನ ನನ್ನ ಅನುಭವದಲ್ಲಿ ಹೇಳಿದ್ದಾನೆ. ನಮ್ಮ ತಾಯಿ ಈಶ್ವರ್ಯ ಜ್ಞಾನದಲ್ಲಿ ಇಲ್ದಿದ್ದಾಗ್ಲೂ ಕೂಡ, ನಾನು ಮತ್ತು ನಮ್ಮ ಅಕ್ಕ ಈಶ್ವರ್ಯ ಜ್ಞಾನದಲ್ಲಿ ಇರುವಂತ ಕಾರಣದಿಂದ ನಮ್ಮ ತಾಯಿಗೆ ಸೀರಿಯಸ್ ಹಾರ್ಟ್ ಆಪರೇಷನ್ ಇದ್ದಾಗ ಎಷ್ಟೋ ಜನ ಬಿಕೆಗಳು ತಪಸ್ಸನ್ನ ಮಾಡ್ತಾರೆ. ಆವಾಗ ಅಲ್ಲಿ ವಾಯುಮಂಡಲ, ಆಸ್ಪತ್ರೆ ವಾಯುಮಂಡಲದ ಪ್ರಭಾವ ಅವರಿಗೆ ಏನು ಅನ್ಸಿಲ್ಲ. ಅಷ್ಟು ಆತ್ಮೀಯರ ಯೋಗದ ಶಕ್ತಿ ಇದೆ.
ಇವತ್ತು ನಮ್ಗೆ ಧನ ಅವರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಆಗದೆ ಇರಬಹುದು. ಎಲ್ಲಾ ಬಿಕೆ ಆತ್ಮಗಳೇ ಅಕ್ಕಂದಿರು ಅಣ್ಣಂದಿರು ಬಂದ್ರೇನೆ ಏನ್ ಮಾಡಿದ್ರು, ನಮ್ಮ ತಾಯಿಯವರಿಗೆ ಬ್ಲಡ್ ಡೊನೇಟ್ ಅನ್ನ ಮಾಡಿದ್ರು. ಯಾಕೆ ಮಾಡಿದ್ರು? ಅದರ ಮೊದಲು ನಾವು ಈಶ್ವರ್ಯ ಕಾರ್ಯವನ್ನ ಮಾಡಿರುವುದಕ್ಕೆ ಬಾಬಾ ಏನ್ ಮಾಡಿದ್ರು, ಆವಾಗ ಆ ಆತ್ಮಗಳನ್ನ ಕಳಿಸಿದ್ದಾರೆ. ಸುಮ್ನೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಲಾಭ ಇದೆ, ಅಷ್ಟು ಪ್ರಯೋಜನ ಇದೆ, ನಿಮಗೂ ಇದೆ ಅವ್ರಿಗೂ ಇದೆ. ಆದರೆ ಅದರ ಮಧ್ಯದಲ್ಲಿ ಏನ್ ಮಾಡ್ಬೇಕು, ಎಲ್ಲರ ಪ್ರತಿ ನೀವು ಸೇವೆಯನ್ನ ಮಾಡ್ಬೇಕಾದ್ರೆ ಶುಭ ಭಾವದಿಂದ ಮಾಡಿ, ಶುಭ ಕಾಮನೆಯಿಂದ ಮಾಡಿ. ಅದಕ್ಕಾಗಿ ವಿಶ್ವದಲ್ಲಿರುವಂತ ಯಾವುದೇ ಆತ್ಮನಿಗೆ ಶಾಂತಿಯ ಅನುಭವವನ್ನು ಮಾಡಬಹುದು. ಸರಿ, ಹಾಗಿದ್ರೆ ನಾವು ಆ ಸ್ಥಿತಿಯಲ್ಲಿ ಇದ್ದೀವೋ ಇಲ್ವೋ ಅಂತ ಹೆಂಗ್ ಗೊತ್ತಾಗತ್ತೆ? ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನೀವು ಆ ಸ್ವರೂಪದಲ್ಲಿ ಇದ್ದಾಗ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ, ತುಂಬಾ ಇಂಪಾರ್ಟೆಂಟ್ ಸೆಂಟೆನ್ಸ್ ಅದು, ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಶಾಂತಿ ಮತ್ತು ಸ್ನೇಹದ ಅನುಭವ ಆಗ್ತದೆ. ಏನಾಗ್ತದೆ? ಶಾಂತಿ ಮತ್ತು ಸ್ನೇಹ. ಶಾಂತಿ ಬಾಬ್ದಾದ ಕೊಡ್ತಾ ಇರ್ತಾರೆ, ಸ್ನೇಹ ನೀವು ಸರಿಸಮಾನ ರೂಪದಲ್ಲಿ ಆತ್ಮನನ್ನು ನೋಡ್ತಾ ಇರ್ತೀರಿ. ನಾನ್ ದೊಡ್ಡವರು, ನನ್ನ ಹತ್ರ ಯೋಗ್ಯತೆ ಇದೆ, ಅವ್ರು ಚಿಕ್ಕವರು, ನಾನು ದಾನ ಮಾಡ್ತಿದ್ದೇನೆ, ಕಿರಣ ಕೊಡ್ತಿದ್ದೇನೆ ಹೇಳುವಂತ ಅಹಂಭಾವ ನಿಮ್ಮಲ್ಲಿ ಇರಕೂಡದು. ನನ್ನ ಸಹೋದರ ಆತ್ಮ ಅವರಿಗೂ ಕೂಡ ಅಪ್ಪನ ಆಸ್ತಿ ಅನುಭವ ಮಾಡಲಿಕ್ಕೆ ಅಧಿಕಾರ ಇದೆ. ಅಂದ್ರೆ ನೀವು ತಾಯಿ ಮನೆಗೆ ಹೋಗಿದ್ದೀರಿ, ನಿಮ್ಮ ತಮ್ಮನ ಮದುವೆ ಇದೆ, ಸರಿ, ನಿಮ್ಮೊಂದು ಸೀರೆಯನ್ನ ಕೊಟ್ಟಿದ್ದಾರೆ, ಸರಿ, ನಿಮ್ಮ ತಂಗಿ ಮದುವೆಗೆ ಹೋಗ್ಲಿಲ್ಲ, ಕಾರಣಾಂತರದಿಂದ ಹೋಗ್ಲಿಕ್ಕೆ ಆಗಿಲ್ಲ. ಅವ್ ನಿಮ್ ತಮ್ಮ ಏನ್ ಮಾಡ್ತಾನೆ, ಅವರ ಸೀರೆಯನ್ನು ನಿಮ್ ಕೈಲಿ ಕೊಡ್ತಾರೆ, ಅವ್ರಿಗೆ ತಲುಪಿಸು ಅಂತ. ಖುಷಿಯಿಂದ ಒಯ್ದುಬಿಟ್ಟು ತಲುಪಿಸಬೇಕೇ ಹೊರತು, ಅಯ್ಯೋ ಅವ್ರಿಗೆ ಬಾರ್ಡರ್ ಚೆನ್ನಾಗಿರೋದನ್ನ ಕೊಟ್ಟಿದ್ದೀರಾ, ನನ್ ಕಲರ್ ಚೇಂಜ್ ಆಗಿದೆ ಅಂತ ಬಿಟ್ಟು ಮಾಡಬಾರ್ದು. ಮತ್ತೆ ಆ ಸೀರೆ ತಗೊಂಡು ಹೋಗ್ಬಿಟ್ಟು ಮನೇಲಿ ಇಟ್ಕೊಂಡ್ಬಿಟ್ಟು ನಿಮ್ದು ಯಾವ್ದೋ ಹಳೆಯ ಸೀರೆನ ಅವ್ರಿಗೆ ಕೊಡಬಾರ್ದು. ಇಂಥದ್ದೆಲ್ಲ ಮಾಡ್ತಾರೆ, ಪ್ರಪಂಚದಲ್ಲಿ ನಡೆಯತ್ತೆ, ನಡೆದಿದೆ. ಅದಕ್ಕಾಗಿ ನನ್ಗೆ ಅನುಭವ ಗೊತ್ತಿದೆ, ಸರಿನಾ? ಅದಕ್ಕಾಗಿ ಬೆಳೆದು ಇಂಥದನ್ನ ಮಾಡ್ದೇನೆ ಭಗವಂತನ ಶಕ್ತಿಯನ್ನ ಆಸ್ ಇಟ್ ಈಸ್ ಅವರಿಗೆ ತಲುಪಿಸುವಂತಹ, ಸಹೋದರ ಆತ್ಮನಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಬೇಕು. ಅಂದ್ರೆ ಸೀರೆ ತಗೊಂಡೋಗಿ ಕೊಡಿ ಅಂತಲ್ಲ, ಉದಾಹರಣೆ ಹೇಳಿರೋದು ಅಷ್ಟೇ. ಅವರಿಗೇನು ನಿರೀಕ್ಷೆ ಇಲ್ಲದೇನೆ ಅವರಿಗೆ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡಬೇಕಾಗ್ತದೆ. ಹಾಗೆ ಮಾಡಿದಾಗ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು ಯಾರು? ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಕುಟುಂಬದ ಸದಸ್ಯರು, ಪತಿ, ಮಕ್ಕಳು, ಅತ್ತೆ, ಮಾವ, ಅಕ್ಕಪಕ್ಕದ ಮನೆಯವರು, ಈಶ್ವರ್ಯ ಪರಿವಾರದವರು. ನೀವು ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ಬೋದು, ಜ್ಞಾನವನ್ನು ಹೇಳ್ತಾ ಇರ್ಬೋದು, ಕ್ಷೇಮ ಸಮಾಚಾರವನ್ನು ಕೇಳ್ತಾ ಇರ್ಬೋದು, ಅವ್ರ ಮನೆ ಮದುವೆಗೆ ಹೋಗಿರ್ಬೋದು, ತರಕಾರಿ ಮಾರ್ಕೆಟಿಗೆ ಹೋಗಿರ್ಬೋದು, ವಾಕಿಂಗಿಗೆ ಹೋಗಿರ್ಬೋದು, ನಿಮ್ಮ ಮನೆ ಕೆಲಸದವರು ಬಂದಿರ್ಬೋದು, ಯಾವುದೋರು, ಅಥವಾ ನೀವು ಬಟ್ಟಿಗೆ ಹೋಗಿರ್ಬೋದು, ಅಥವಾ ದೇಶ ವಿದೇಶದಲ್ಲಿ ಎಲ್ಲೋ ಒಂದು ಅವಶ್ಯಕತೆ ಇರುವಂತ ಆತ್ಮಗಳಿರ್ಬೋದು. ಅವರು ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಸ್ಥೂಲ ರೂಪದಲ್ಲಿ ವಾಟ್ಸಪ್ಪಿನ ಮೂಲಕ, ಮೊಬೈಲಿನ ಮೂಲಕ, ಮೆಸೇಜ್ಗಳ ಮೂಲಕ, ಯಾವುದೇ ರೂಪದಲ್ಲಿ ಆ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ನೀವು ಬಂದಾಗ, ನಿಮ್ಮ ಮನೆಯಲ್ಲಿರುವಂತ ತಿಂಡಿ, ಒಬ್ಬಟ್ಟು, ಕಜ್ಜಾಯವನ್ನ ಬೇರೆಯವ್ರ ಮನೆ ಕೊಡಬೇಕಾದಂತ ಸಂದರ್ಭದಲ್ಲೂ, ಅವ್ರ ಜೊತೆಗೆ ನೀವು ಶಾಪಿಂಗ್ ಹೋಗಿರುವಂತ ಸಂದರ್ಭದಲ್ಲೂ, ಯಾರಿಗೂ ಆರೋಗ್ಯ ಸರಿ ಇಲ್ಲ, ಅವ್ರ ಹತ್ರ ನೋಡ್ಲಿಕ್ಕೆ ನಾವು ಹೋಗ್ತೀವಲ್ಲ, ಅಯ್ಯೋ ಅವ್ರಿಗೆ ಸರಿ ಇಲ್ಲ ಅಂತ ನೋಡ್ಕೊಂಡು ಬರ್ತೇನೆ ಅಂದ್ರೆ ಏನರ್ಥ? ಅಲ್ಲಿಗೆ ಹೋಗಿ ಆ ಆತ್ಮನಿಗೆ ಸಶಕ್ತೀಕರಣ ಮಾಡ್ಬೇಕು, ಶಕ್ತಿ ಕೊಡ್ಬೇಕು. ಸುಮ್ಮನೆ ಮುಖ ನೋಡ್ಕೊಂಡು ಬರೋದಲ್ಲ, 1 kg ಆಪಲ್ ಕೊಟ್ಬಿಟ್ಟು ಬರೋದಲ್ಲ. ಆತ್ಮನಿಗೆ ಪರಮಾತ್ಮನ ಶಕ್ತಿ ಅನುಭವ ಮಾಡಿಸ್ಬೇಕು ಅಂತ ನಿಮ್ಮ ಶರೀರದಿಂದ ವೈಬ್ರೇಷನ್ ಏನಾಗ್ತಾ ಇರ್ಬೇಕು, ಹೋಗ್ತಾ ಇರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳಿದ್ರು, ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮನು. ಅಲ್ಲಿ ಸೆಗ್ರಿಗೇಷನ್ ಮಾಡಿಲ್ಲ ಬಾಬಾ, ಲೌಕಿಕದವರು ಅಲೌಕಿಕದವರು ಅಂತಲ್ಲ. ಅಂದ್ರೆ ನೀವು ನಿತ್ಯ ನಿರಂತರವಾಗಿ ಈ ಸ್ಥಿತಿಯಲ್ಲಿ ಇದ್ದಾಗ ವಿಶ್ವ ಸೇವೆಯ ಜೊತೆಗೆ ಸೂಕ್ಷ್ಮವಾದಂತ ಈ ಸೇವೆಯ ಫಲ ನಿಮಗಂತೂ ಅನುಭವ ಆಗ್ತಾನೆ ಇರ್ತದೆ, ಬೇರೆಯವರಿಗೂ ಕೂಡ ಆಗ್ತದೆ. ಅದಕ್ಕಾಗಿ ಬ್ರಹ್ಮ ಬಾಬನ ಜೊತೆಯಲ್ಲಿರುವಂತ ಆತ್ಮಗಳು ಹೇಳ್ತಾ ಇದ್ರು, ಅವರು ಪಾಂಡ ಭವನದಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೂ ಕೂಡ ಅವ್ರ ಅಕ್ಕಪಕ್ಕದಲ್ಲಿರುವಂತ ಆತ್ಮಗಳಿಗೆ ಅನುಭವ ಆಗ್ತಿತ್ತಂತೆ. ಇನ್ನೆಷ್ಟೋ ಜನ ಹೇಳ್ತಾರೆ, ನಾವೆಲ್ಲೋ ತರಕಾರಿನೂ ಏನೋ ಕೆಲಸ ಕಟ್ ಮಾಡ್ತಾ ಇದ್ವಿ, ಮಮ್ಮ ಬಾಬಾ ಏನಾದ್ರು ಹಿಂಗೆ ಹಿಂದ್ಗಡೆ ಪಾಸ್ ಆಗ್ಬಿಟ್ಟು ಹೋದ್ರೆ ಅವರು ಕಣ್ಣಿಗೆ ಕಾಣದೇ ಇದ್ರು ಕೂಡ ಆ ಗಾಳಿ ಪ್ರವಾಹ ಆಗಿರುವಂತ ರೀತಿಯಲ್ಲಿ ನಮ್ಗೇನಾಗ್ತಿತ್ತು, ಆ ತಂಪಿನ ಅನುಭವ ಆಗ್ತಾ ಇತ್ತು. ಮತ್ತೆ ಬ್ರಹ್ಮ ಬಾಬರ ಒಂದು ಓರ ಕಾಣ್ತಿತ್ತಂತೆ, ಅಥವಾ ಅವರ ಒಂದು ದೃಷ್ಟಿ, ಅವರ ಒಂದು ಮಾತು ಏನು ಬಂದು ಒಂದು ಶಾಂತಿ. ಯಾವುದೇ ಕೆಲ್ಸಕ್ಕೆ ಹೋಗ್ಲಿ, ಯಾವುದೊಂದು ಜೊತೆಗಾರ ಜೊತೆ ಕಂಪ್ಲೇಂಟ್ ಹೇಳಲಿಕ್ಕೆ ಹೋಗ್ಲಿ, ಸೇವೆ ಸಮಾಚಾರ ಹೇಳಲಿಕ್ಕೆ ಹೋಗಿರ್ಲಿ, ಏನೇ ಹೋದನ್ನು ಕೂಡ ಆ ಶಾಂತಿಯ ಅನುಭವ ಖಂಡಿತವಾಗ್ಲೂ ಆಗ್ತಾ ಇತ್ತು. ಇವತ್ತು ಆತ್ಮೀಯರೇ, ನಮಗೆ ಫ್ಯಾನಿನ ಮೂಲಕ ತಂಪಿನ ಅನುಭವ ಆಗ್ತದೆ,
AC ಮೂಲಕ ಆಗ್ತದೆ, ಐಸ್ ಕ್ರೀಮ್ ಮೂಲಕ ಆಗ್ತದೆ, ನೀರು ಕುಡಿದಾಗ ಆಗ್ತದೆ, ಊಟ ತಿಂದಾಗ ಆಗ್ತದೆ, ಸೋಫಾ ಮೇಲೆ ಕೂತ್ಕೊಂಡಾಗ ಆಗ್ತದೆ, ಟ್ರೈನಲ್ಲಿ ಸೀಟ್ ಸಿಕ್ದಾಗ ಆಗ್ತದೆ. ಹಾಗೇನೆ ನೀವು ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಅನುಭವ ಮಾಡಿಸುವಂತವರಾಗಬೇಕಾಗ್ತದೆ. ಇಷ್ಟೆಲ್ಲ ವರ್ಣನೆಯನ್ನು ಮಾಡಿದ್ರು ಬಾಬಾ. ಇದರಿಂದ ಏನೇನು ಲಾಭ ಇದೆ, ಈ ಮೂಲಕ ನೀವು ಮಾಡಿದಾಗ ನಮ್ಗೆ ಅದೇ ರೀತಿ ಸೇವೆ ಚಾನ್ಸ್ ಬೇಕು ಅಂತ ಬಿಟ್ಟು ಹೇಳುವಂಗಿಲ್ಲ. ಕಡಿಮೆ ಖರ್ಚಿರ್ತದೆ, ಯಾವುದೇ ರೀತಿ ಹೆಚ್ಚಿನ ಸಮಯದ ಅವಶ್ಯಕತೆ ಇಲ್ಲ. ಯಾವ ಸಮಯದಲ್ಲಿ ಆದ್ರೂ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ತುಂಬಾ ಸಹಜವಾಗಿ, ಸರಳವಾಗಿ, ಸಾಧಾರಣವಾಗಿ, ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಮೇರಾ ಬಾಬಾ, ನನ್ನ ಬಾಬಾ ಅಂತ ಹೇಳಿದ ತಕ್ಷಣದಲ್ಲಿ ಇವತ್ತಿನ ಒಂದು ಸ್ಲೋಗನ್ ಇದೆಯಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಇಷ್ಟೆಲ್ಲ ಹೇಳಿದ್ಮೇಲೆ ಲಾಸ್ಟ್ ಬಾಬಾ ಹೇಳ್ತಾರೆ ವಿಧಿ. ವಿಧಿ ಏನು ವಿಧಿ ಅಂದ್ರೆ ಬಾಬಾ ಹೇಳ್ತಾರೆ ಏಕಾಂತ ಮತ್ತು ಏಕಾಗ್ರತೆ. ಏನದು ವಿಧಿ? ಇಷ್ಟು ನೀವು ಆಗ್ಬೇಕು ಅಂತಂದ್ರೆ ಮೊದಲು ಬಾಬಾ ನಾನು ವಿಶ್ವ ಕಲ್ಯಾಣ ಮಾಡಬೇಕು, ನೀನು ಹೇಳಿದ ಹಾಗೆ ನಾನು ಪರಮಾತ್ಮನ ಶಕ್ತಿಯನ್ನು ಎಲ್ಲರಿಗೂ ಕೊಡಬೇಕು ಅನ್ನುವಂತ ಶುಭ ಕಾಮನೆ, ಒಂದೇ ಶುಭ ಭಾವನೆ. ಯಾವುದು? ವಿಶ್ವದಲ್ಲಿ ಎಲ್ಲರಿಗೂ ಕೊಡಬೇಕು, ಒಂದೇ ಶುಭ ಕಾಮನೆ. ಯಾವುದು? ಪರಮಾತ್ಮನ ಶಕ್ತಿಯನ್ನೇ ಎಲ್ಲರಿಗೂ ಕೊಡಬೇಕು. ನಾವಿವತ್ತೇನ್ ಮಾಡ್ತಿದೀವಿ? ಕೆಲವರಿಗೆ ಹಣ ಕಳಿಸ್ಬೇಕು, ಕೆಲವರಿಗೆ ಬಟ್ಟೆ ಕಳಿಸ್ಬೇಕು, ಇವರಿಗೆ ಮೆಡಿಸಿನ್ಸ್ ಕಳಿಸ್ಬೇಕು, ಇವ್ರ ಸಮಸ್ಯೆಗಳನ್ನ ಮಾತಿನ ಮೂಲಕ ಪರಿಹಾರ ಮಾಡಬೇಕು, ಇವರಿಗೆ ಜ್ಞಾನ ಹೇಳಬೇಕು. ಹೀಗೆ ವಿಭಿನ್ನವಾಗಿರುವಂತಹ ಒಂದು ಆಯ್ಕೆ, ಚಾಯ್ಸ್ಗಳನ್ನ ನಾವು ತೆಗೆದುಕೊಂಡ್ಬಿಟ್ಟು ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಬಾಬಾ ವಿಧಿವಿಧಾನವನ್ನು ಸಿಂಪಲ್ ಮಾಡಿದ್ದಾರೆ. ವಿಶ್ವದ ಎಲ್ಲರ ಪ್ರತಿ ಪರಮಾತ್ಮನ ಶಕ್ತಿಯನ್ನು ಕೊಡೋದು ಮಾತ್ರ. ಕಾರಣ ಏನು? ಹಾಗಿದ್ರೆ ಏನ್ ಮಾಡ್ಬೇಕು? ಏಕಕ್ಕೆ ಅಂತ ಬೇಕು ಜಾನ, ಜ್ಞಾನ ಸಾಗರನ ಅಂತದಲ್ಲಿ ನಾನು ಬಾಬಾ ಅಷ್ಟೇ. ಹೇಗೆ? ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಏಕಾಂತ ಮತ್ತು ಏಕಾಗ್ರ ಸ್ಟೇಜ್. ಬಾಬಾನ ಪಕ್ಕದಲ್ಲಿ ನಾವಿದ್ದೀವಿ, ಇದನ್ನು ಕೂಡ ಆಗೋದಿಲ್ಲ. ಬಾಬಾ ಹೇಳಿದ್ರು ಸಮುದ್ರದ ಮೇಲೆ ಅಲೆಗಳಿರ್ತವೆ. ಅಲೆಗಳು ಅಂತಂದ್ರೆ ಬಾಬಾ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಭಕ್ತರಿಗೆ, ಜ್ಞಾನಿಗಳಿಗೆ ಆತ್ಮಿಕ ಸಂಭಾಷಣೆ, ಸಮಸ್ಯೆಗಳಿಗೆ ಪರಿಹಾರ, ಪ್ರಶ್ನೆಗಳಿಗೆ ಉತ್ತರ, ಇದನ್ನೆಲ್ಲ ಕೊಡ್ತಾ ಹೋಗ್ತಾರಂತೆ. ಅಲ್ಲೂ ಕೂಡ ನೀವು ಇರಬಾರ್ದು. ಮತ್ತೆ ಎಲ್ಲಿ ಹೋಗ್ಬೇಕು ನೋಡಿ? ಕರೆಕ್ಟ್ ಆಗಿ ಕೇಳ್ತಾ ಹೋಗಿ ವಿಧಿ ಏನು? ಅಂತರ ಮನಸ್ಸಿನಲ್ಲಿ ನಾನು ಒಂದು ಬಿಂದು ನಿರಾಕಾರ ಆತ್ಮ, ಪರಮಾತ್ಮ ಬಿಂದು, ಬಿಂದುವಿನ ಒಳಗಡೆ ನಾನು ಹೋಗಿದ್ದೇನೆ. ಎಲ್ಲಿ ಹೋಗಿದ್ದೇನೆ? ಸಮುದ್ರದ ಅಂತದಲ್ಲಿ ಹೋಗಿದ್ದೇನೆ. ಸಮುದ್ರದ ಮೇಲೆ ಅಲೆ ಇರ್ತದೆ ಆತ್ಮೀಯರೇ, ಸಮುದ್ರದ ಒಳಗಡೆಗೆ ಮಧ್ಯದಲ್ಲಿ ನೀರು ಶಾಂತವಾಗಿರ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಈ ಬಕೆಟ್ ಅಲ್ಲಿ ಇದಿಟ್ಟಿರ್ತೀವಿ ನೋಡಿ ನಾವು, ಏನಲ್ಲಿ ಹೀಟರ್ ಇಟ್ಟಿರ್ತೀವಲ್ಲ, ಹೀಟರ್ ಇಟ್ಟಾಗ ನೀರು ಅಲ್ಲಾಡ್ತಾ ಇರೋದಿಲ್ಲ. ನೀರು ತುಂಬಾ ಇದೆ ಅಂತ ತಿಳ್ಕೊಳ್ಳಿ ಬಕೆಟ್ ಅಲ್ಲಿ, ಮೇಲ್ಗಡೆ ಹೀಟರ್ ಇಟ್ಟಾಗ ಏನಾಗುತ್ತದೆ? ಆ ಹೀಟರ್ ಇರುವಂತ ಜಾಗದಲ್ಲಿ ಮಾತ್ರ ನೀರು ಬಿಸಿ ಆಗಿರ್ತದೆ. ಕೆಳಗಡೆ ಕೈ ಹಾಕಿದಾಗ ಆ ನೀರಿನ್ನು ತಂಪೇ ಇರ್ತದೆ, ಮಿಕ್ಸ್ ಆಗೋದಿಲ್ಲ, ಅಲ್ಲಿ ಬಿಸಿ ಟ್ರಾನ್ಸ್ಫರ್ ಆಗೋದಿಲ್ಲ. ಅದೇ ಒಂದು ಬಕೆಟ್ ಅಲ್ಲಿ ತಣ್ಣೀರಿದೆ ಅಂತ ತಿಳ್ಕೊಳ್ಳಿ, ಬಿಸಿ ನೀರನ್ನ ನಿಧಾನಕ್ಕೆ ಬಿಟ್ಟಿದ್ದೀರಾ, ಅವಾಗ ಕೆಳಗಡೆ ತಣ್ಣೀರೇ ಇರ್ತದೆ, ಮೇಲ್ಗಡೆ ಬಿಸಿ ನೀರು ಇರ್ತದೆ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಸಮುದ್ರದ ಮೇಲ್ಗಡೆ ಎಷ್ಟು ಬೇಕಾದ್ರೂ ಕೂಡ ಏನಿರ್ತದೆ? ಅಲೆಗಳಿದ್ರೂ ಕೂಡ, ಕೊಡೋದು ತೆಗೆದುಕೊಳ್ಳೋದಿದ್ರು ಕೂಡ ಒಳಗಡೆಗೆ ಬಾಬಾ ಒಂದು ಶಾಂತ ಸ್ಥಿತಿ ಇರ್ತದೆ. ಅದಕ್ಕಾಗಿ ಮೇಲ್ಗಡೆಗೆ ಅವ್ರಿಗೆ ಕೊಟ್ಟಿದ್ದೇನೆ, ಇವ್ರಿಗೆ ಕೊಟ್ಟಿದ್ದೇನೆ, ಇದನ್ನ ತಗೊಂಡಿದ್ದೇನೆ, ಅದನ್ನ ತಗೊಂಡಿದ್ದೇನೆ, ಅಶರೀರಿ ಸ್ಥಿತಿ, ಬಿಂದು ಸ್ಥಿತಿ, ಸರ್ವಶಕ್ತಿವಾನ, ಬಾಬಾನಿಂದ ಶಕ್ತಿ ಪಡ್ಕೊಂಡಿದ್ದೇನೆ, ಅವ್ರಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಈ ರೀತಿ ಅಲ್ಲ. ಯಾವ ರೀತಿ? ಸೀದಾ ಏನಾಗ್ಬೇಕು? ಸಮುದ್ರದ ಆಳದಲ್ಲಿ ಹೋಗ್ಬೇಕಾಗ್ತದೆ. ಹೋಗ್ಬಿಟ್ಟು ಅದ್ರ ಒಳಗಡೆಗೆ ಕುತ್ಕೊಳ್ಬೇಕಾಗ್ತದೆ. ಅವಾಗ ಭಗವಂತನ ಆ ಒಂದು ಶಾಂತಿಯ ಶಕ್ತಿ ನಿಮ್ಮಲ್ಲಿ ಅಷ್ಟು ಪ್ರವಾಹ ಆಗ್ಬೇಕಾಗ್ತದೆ. ಆವಾಗ ಮಾತ್ರ ವಿಶ್ವ ಕಲ್ಯಾಣದ ಕೆಲಸ ಮಾಡಬಹುದು. ಅಂದ್ರೆ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ, ಇದನ್ನ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸು, ಬುದ್ಧಿ ಕೇವಲ ಪರಮಾತ್ಮನಲ್ಲಿ ಮಾತ್ರ ಇರ್ಬೇಕು. ನಾನು ಅಡುಗೆನೂ ಮಾಡ್ತಾ ಇದ್ದೇನೆ, ಅದನ್ನು ಮಾಡ್ತಾ ಇದ್ದೇನೆ, ಯೋಚನೆನೂ ಮಾಡ್ತಿದ್ದೇನೆ, ವಾಟ್ಸಪ್ ನೋಡ್ತಿದ್ದೆ, ಬಾಬಾನ ಹತ್ರ ಮಾತಾಡ್ತಾ ಇದ್ದೇನೆ, ಅದೆಲ್ಲ ಆಗೋದಿಲ್ಲ. ನಾನು ಬಾಬಾ ಅಷ್ಟೇ. ಕೇವಲ ಅಲ್ಲಿ ಏಕಾಂತದಲ್ಲಿ ಇರೋದಷ್ಟೇ ಅಲ್ಲ, ಏಕಾಗ್ರತೆಯಿಂದ ಅದೇ ಸ್ಥಿತಿಯಲ್ಲಿ, ಅದೇ ಸ್ವರೂಪದಲ್ಲಿ, ಅದೇ ವಿಧಿಯಲ್ಲಿ
ಹೆಚ್ಚಿನ ಸಮಯ ಇರಬೇಕಾಗ್ತದೆ. ಅಲ್ಲಿಂದ ಅದನ್ನು ಹೊರಗಡೆ ತೆಗೆಯುವಾಗಿಲ್ಲ. ಅಷ್ಟೇ ಶಾಂತ. ನಾನು ವಿಶ್ವ ಕಿರಣ ಕೊಡ್ತಿದ್ದೇನೆ, ಮತ್ತೊಂದು ಮಗೊಂದು ಏನಿಲ್ಲ. ಆ ಶಕ್ತಿ ಶಾಂತ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ನಿಮ್ಮ ಮನಸ್ಸು ಬುದ್ಧಿ ಕೇವಲ ಆ ಸ್ಥಿತಿಯಲ್ಲಿ ಮಾತ್ರ ವಿನಿಯೋಗ ಆಗಿರಬೇಕು. ಮನಸ್ಸಿನಲ್ಲಿ ಬೇರೆ ಯಾವುದೇ ಚಂಚಲತೆಗಳು, ಭಗವಂತನ ಜೊತೆಗೆ ಚಿಂತನೆ, ಚರ್ಚೆ, ಮಾತುಕತೆ, ಬೇರೆ ಬೇರೆ ಯೋಗದ ವಿಧಿವಿಧಾನದ ಕಡೆಗೆ ಗಮನ, ಸೇವೆಯ ಬಗ್ಗೆ ಬಾಬನಲ್ಲಿ ಹೇಳೋದು ಕೇಳೋದು, ಇದು ಯಾವುದು ಕೂಡ ಇರಕೂಡದು. ಜ್ಞಾನ ಸಾಗರನ ಹಂತದಲ್ಲಿ ಒಳಗಡೆ ಹೊರಗಡೆ ಏನಾದ್ರೂ ಆಗೋಗ್ಲಿ, ಮೂರು ಲೋಕದಲ್ಲಿ ಏನಾದ್ರೂ ಆಗೋಗ್ಲಿ, ನನಗೆ ಏನು ಸಂಬಂಧ ಇಲ್ಲ. ಆ ಸ್ಥಿತಿ ನಿರಂತರವಾಗಿ ಬಂದಾಗ ಮಾತ್ರ ಆ ಶಕ್ತಿ ಹೇಳುವುದು ಪ್ರವಾಹ ಆಗ್ತದೆ. ಆಗಲೇನೆ ನೀವು ತಂದೆಗೆ ವಿಶ್ವ ಕಲ್ಯಾಣಕಾರಿ ಕೆಲಸಕ್ಕೆ ಜೊತೆಗಾರರಾಗಬಹುದು. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳು ಇದು ಸೂಕ್ಷ್ಮ ಸೇವೆ. ಪ್ರಪಂಚದ ಜನ, ನೀವು ಆತ್ಮಗಳು ಕೂಡ ಬೇಕಾದಷ್ಟು ಶುಭ ಭಾವನೆ ಇಟ್ಕೊಳ್ಬಹುದು, ಶುಭ ಕಾಮನೆ ಇಟ್ಕೊಳ್ಬಹುದು. ಆದರೆ ಈ ಶುಭ ಭಾವನೆ, ಶುಭ ಕಾಮನೆ ಸರ್ವಶ್ರೇಷ್ಠ. ಯೋಚನೆ ಮಾಡಿ ವ್ಯತ್ಯಾಸ ಏನು. ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಡೈರೆಕ್ಟ್ ಭಗವಂತನ ಶಕ್ತಿಯನ್ನು ಅವರಿಗೆ ತಲುಪಿಸುವಂಥದ್ದು. ಹಾಗಂತ ಇದನ್ನು ಕೂಡ ಹೇಳಿದ್ದಾರೆ ಬಾಬಾ. ರಾಜಯೋಗದ ಸಮಯದಲ್ಲಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನೀವು ಇದನ್ನ ಸಾಧನೆ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ, ಓಕೆ ಆಲ್ರೆಡಿ ನೀವು ಸಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಾಡಿಲ್ಲ ಅಂತಂದ್ರೆ ಈಗ ನೀವು ಮಾಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಎಷ್ಟೇ ಬ್ಯೂಸಿ ಕೆಲಸ ಇರಲಿ, ಎಷ್ಟೇ ಇಂಪಾರ್ಟೆಂಟ್ ಕೆಲಸಗಳಲ್ಲಿ, ಮದುವೆ ಮನೆಗಳಲ್ಲಿ, ಹಾಸ್ಪಿಟಲ್ ಇರಲಿ, ಬಸ್ಸಲ್ಲಿ ಇದ್ರೂ ಕೂಡ ಒಂದು ಸೆಕೆಂಡ್ ಅಲ್ಲಿ ಕರ್ಮ ಮಾಡ್ತಾನೂ ಕೂಡ ಈ ಸ್ಥಿತಿಯನ್ನ ನೀವು ತಲುಪಲಿಕ್ಕೆ ಸಾಧ್ಯ ಇದೆ. ಆದರೆ ಸಾಧನೆ ಮಾಡಬೇಕು, ಆ ಸ್ಥಿತಿಯಲ್ಲಿ ಇರಬೇಕು. ಆವಾಗ ಬಾಬಾ ಹೇಳ್ತಾನೆ, ಈ ಸ್ಥಿತಿಯಲ್ಲಿ ಇದ್ದಾಗ ನೀವು ಏನನ್ನೂ ಕೇಳುವಂಥದ್ದು, ಏನನ್ನು ಬೇಡುವಂಥದ್ದು, ಏನನ್ನು ಕೊಡುವಂಥದ್ದು ಇರೋದಿಲ್ಲ. ಅದು ಯೋಚನೆ ಮಾಡಿ. ತನುಗ್ ಹೋಗಿದ್ಯಾ, ಮನಸ್ಸಿಗೆ ಹೋಗಿದ್ಯಾ, ಧನಕ್ಕೆ ಹೋಗಿದ್ಯಾ, ಜನಕ್ಕೆ ಹೋಗಿದ್ಯಾ, ನಾನು ದಾತನೋ, ಭಾಗ್ಯವಿದಾತನೋ, ವರದಾತನೋ, ಇದೆಲ್ಲ ಬಂದ್ಬಿಡ್ತದೆ. ಆ ಕೊಡಲಿಕ್ಕೋಸ್ಕರನೂ ಕೂಡ ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನ ವಿನಿಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಬಾಬನಿಂದ ತಗೊಳ್ತಾ ಇದ್ದೇನೆ ಹೇಳುವುದಕ್ಕೆ ಮನಸ್ಸನ್ನು ಇಡುವಂಥದ್ದು, ಬಾಬನಿಂದ ನನ್ನ ಶಕ್ತಿ ಹೊರಗಡೆ ಹೋಗ್ತಾ ಇದೆ ಹೇಳುವುದಕ್ಕೂ ಕೂಡ ಮನಸ್ಸು ಬುದ್ಧಿಯಿಂದ ಆ ಕಾರ್ಯಕ್ಕೂ ಕೂಡ ನಾವು ಇಡಬೇಕಾಗಿದ್ದಿಲ್ಲ. ಈವನ್ ನಾನು ಬಾಬನ ಜೊತೆಯಲ್ಲಿ ಇದ್ದೇನೆ ಅಂತ ಸಂಕಲ್ಪ ಮಾಡಲಿಕ್ಕೂ ಸಹ ಮನಸ್ಸನ್ನ ಇಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಹೋಗ್ತಾ ಹೋದಾಗ ನಾನು ಆತ್ಮ ಬಾಬನ ಜೊತೆಲಿ ಇದ್ದೇನೆ, ನಾನು ಆತ್ಮ ಬಿಂದು ಬಾಬನ ಒಳಗಡೆಗಿದ್ದೇನೆ, ಒಳಗಡೆಯಿಂದ ದೃಶ್ಯಾವಳಿ ನೋಡುವಂತ ಅವಶ್ಯಕತೆ ಕೂಡ ಇರುತ್ತಿಲ್ಲ. ಇಷ್ಟು ಶ್ರೇಷ್ಠವಾದಂತ ಸ್ಥಿತಿ ನಿರಂತರವಾಗಿ ಬರಬೇಕು. ಹಾಗಂತ ನೀವು ಸಂಕಲ್ಪ ಮಾಡಿ ಮನಸ್ಸನ್ನು ಹೋಗ್ಬಿಟ್ಟು ಒಳಗಡೆ ಇಟ್ಟ ತಕ್ಷಣದಲ್ಲಿ ಅನುಭವ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದ್ರೆ ಅಷ್ಟು ನಿಮ್ಮ ಮನಸ್ಸು ಬುದ್ಧಿ ಆ ಶಕ್ತಿಯನ್ನು ಕ್ಯಾಚ್ ಮಾಡುವಷ್ಟು ಪರಿಶುದ್ಧವಾಗಿರೋದಿಲ್ಲ, ಸ್ವಚ್ಛವಾಗಿರೋದಿಲ್ಲ. ಆದ್ಮೇಲೆ ನನ್ನ ಅನುಭವ ಹೇಳ್ತೇನೆ. ಕಳೆದ 3 ದಿನಗಳಿಂದ ಉಡುಪಿಯಲ್ಲಿ ಬಟ್ಟಿ ಇತ್ತು, ಅಲ್ಲಿಗೆ ಹೋಗಿದ್ದಿತ್ತು. ವಾಪಸ್ ಬರ್ಬೇಕಾದ್ರೆ ಉಡುಪಿಯಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಒಬ್ಬನೇ ಕೂತ್ಕೊಂಡಿದ್ದಾನೆ. ಸೀಟ್ ಸಿಕ್ಕಿದೆ ಆರಾಮಾಗಿ, ವಿಂಡೋ ಸೀಟ್, ಚಾಯ್ಸ್ಡ್ ಸೀಟ್ ಸಿಕ್ಕಿದೆ, ಬಸ್ ಫುಲ್ ಇದ್ರು ಕೂಡ. ಸರಿನಾ? ಆವಾಗ ಯೋಗ ಮಾಡ್ತಾ ಇದ್ದೆ, ಬಾಬನ ಹತ್ರ ರಿಪೋರ್ಟ್ ಮಾಡ್ತೀವಿ. ಯೂಸ್ವಲಿ ಏನಾಗುತ್ತೆ, ಎಲ್ಲಿ ಕಾರ್ಯಕ್ರಮ ಮುಗೀತು ಅಲ್ಲಿದೆಲ್ಲ ರಿಪೋರ್ಟ್ ಅನ್ನು ಬಾಬನಿಗೆ ಮಾಡ್ಬೇಕಾಗ್ತದೆ. ಸರಿನಾ? ಓಕೆ. ಅದಾದ ನಂತರ 2 ಬಸ್ ಚೇಂಜ್ ಮಾಡ್ಬೇಕಾಯ್ತು. ಕುಮಟಾದಲ್ಲಿ ಬಸ್ ಹತ್ತಿದ್ದಾನೆ, ಕುಮಟಾದಲ್ಲಿ ಬಸ್ ಸ್ಟ್ಯಾಂಡಿಂಗ್. ಅದ್ರ ಮೊದಲು ಕುತ್ಕೊಂಡಿದ್ದೇನೆ, ಚಾಯ್ಸ್ಡ್ ಸೀಟ್ ಆರಾಮಾಗಿದೆ. ಸ್ಟ್ಯಾಂಡಿಂಗ್ ಸೀಟ್ ಇದು ಯೋಗ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಗೊತ್ತಾ. ಈ ವಿಧಿಯಲ್ಲಿ ಚೆನ್ನಾಗಿ ಯೋಗ ಆಗ್ತಾ ಇದೆ. ಇನ್ನೊಂದ್ರಲ್ಲಿ ಶರೀರ ಆರಾಮಾಗಿದ್ದಿದೆ, ಏನು ತೊಂದರೆ ಇಲ್ಲ, ಆದ್ರೆ ಅಲ್ಲಿ ಈ ರೀತಿ ಅನುಭವ ಆಗಿಲ್ಲ. ಅಂತಂದ್ರೆ ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಸೇವೆ ಮಾಡುವಂತ ಮನೋಭಾವ ನಿಮ್ಮಲ್ಲಿ ಇದ್ದರೆ ಯಾವಾಗ್ಲೂ ಅನುಭವ ಆಗುತ್ತೆ. ಈವನ್ ನಾನು ಲೌಕಿಕ ಜೀವನದಲ್ಲೂ ನೋಡಿದ್ದೀನಿ ಆತ್ಮೀಯರೇ. ನಾನು ಕಂಪನಿಯಲ್ಲಿ ಮೊದಲು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸೇಲ್ಸ್ ಜಾಬ್ ಇತ್ತು. ಸೇಲ್ಸ್ ಜಾಬ್ ಇದ್ದಾಗ ಏನಾಗತ್ತೆ, ಹೆಚ್ಚಿನ ಸಮಯ ನಮ್ಮ ಟ್ರಾವೆಲಿಂಗ್ ಅಲ್ಲಿ, ಬಸ್ಸಲ್ಲಿ ಸಮಯ ಕಳೀತಾ ಇತ್ತು. ಬಸ್ಸಲ್ಲಿ ಕುತ್ಕೊಂಡಾಗ ಏನು ಕೆಲಸ ಇಲ್ಲ, ಅದು ಯೋಗ ಮಾಡೋದು. ಅದು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಸಾಯಂಕಾಲ 5, 5:30, 6, 6:15 ಆ ಸಮಯದಲ್ಲಿ ಯೋಗಕ್ಕಂತ ನಾವು ಕನೆಕ್ಷನ್ ಮಾಡಿದಾಗ ತಕ್ಷಣದಲ್ಲಿ ಚೆನ್ನಾಗಿ ಅನುಭವ ಆಗ್ತದೆ.
ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅನುಭವ, ನನ್ನ ಅನುಭವ ನಾನು ಹೇಳ್ತಾ ಇರುವಂಥದ್ದು, ಸರಿನಾ? ಆವಾಗ ಬೇಕಾದ್ರೆ ಆ BMTC ಬಸ್ಸಲ್ಲಿ ನಿಂತ್ಕೊಂಡಿರ್ಲಿ, ಒಂದ್ ಕೈ ಹಿಡ್ಕೊಂಡ್ಬಿಟ್ಟು, ಆದ್ರೂ ಕೂಡ ನಮ್ಗೆ ಅನುಭವ ಚೆನ್ನಾಗ್ ಆಗ್ತಾ ಇತ್ತು. ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ, ನಿತ್ಯ ನಿರಂತರವಾಗಿ ಪುರುಷಾರ್ಥ, ಸೇವೆ ಮತ್ತೆ ಸರ್ವರ ಪ್ರತಿ ಇದನ್ನ ಸಹಜವಾಗಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಏನಿರುವುದಿಲ್ಲ, ಗೊಂದಲ ಇರೋದಿಲ್ಲ. ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಮನಸ್ಸು ಬುದ್ಧಿಯನ್ನ ಕೇವಲ ಪರಮಾತ್ಮನಲ್ಲಿ ಮಾತ್ರ ಇಡಿ, ಆಳವಾದ ಸುಖದ ಅನುಭವದಲ್ಲಿ ಮಾತ್ರ ಇಡಿ. ಪುರುಷಾರ್ಥನೂ ಆಗ್ತದೆ, ವಿಕರ್ಮ ವಿನಾಶನೂ ಆಗ್ತದೆ, ಈಶ್ವರಾನುಭೂತಿ ನಿಮ್ಗೂ ಕೂಡ ಆಗ್ತದೆ, ವಿಶ್ವ ಕಲ್ಯಾಣದ ಸೇವೆನೂ ಆಗ್ತದೆ. ಅದರ ಮೊದಲು ವಿಶ್ವ ಕಲ್ಯಾಣಕ್ಕೋಸ್ಕರ ಅಂತಾನೆ ನಾವು ಶುಭ ಭಾವನೆ ಸಂಕಲ್ಪವನ್ನ ಮಾಡಬೇಕು. ನಾವಿವತ್ತು ಏನ್ ಮಾಡ್ತಿದೀವಿ, ಬಾಬಾ ಇವತ್ತು ಮಗಳಿಗೋಸ್ಕರ ಈ ಯೋಗ, ಪತಿಗೋಸ್ಕರ ಈ ಯೋಗ, ನನ್ನ ತಲೆನೋವಿಗೋಸ್ಕರ ಈ ಯೋಗ, ಒಂದೊಂದು ಪರ್ಟಿಕ್ಯುಲರ್ ಇನ್ಸಿಡೆನ್ಸ್ಗೋಸ್ಕರ, ಕಂಡೀಷನ್ಗೋಸ್ಕರ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ವಿಶ್ವದ ಸರ್ವ ಆತ್ಮಗಳ ಜೊತೆ ನಿಮ್ಮ ಲೆಕ್ಕಾಚಾರ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕಾಗಿ ನಿರಂತರವಾಗಿ ಯೋಗದಲ್ಲಿ ನಿಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಸಮಯದನುಸಾರ ಈಗ ನೀವು ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ ಯೋಗದ ವಿಧಿವಿಧಾನನು, ಸೇವೆಯ ಪರಿಭಾಷೆನೂ ಕೂಡ ಚೇಂಜ್ ಆಗತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮುಂದೆ ಮುಂದೆ ಬರುವಂತವ್ರೇನು, ರೆಡಿಮೇಡ್ ತಿನ್ನುವಂಥವ್ರು, ಜ್ಞಾನ ಕೇಳಿ ಪುರುಷಾರ್ಥ ಮಾಡುವಂಥವ್ರು 33 ಕೋಟಿ ಜನ ಆತ್ಮಗಳು ಮಾತ್ರ. ಇದು ಆಗ್ತಾ ಆಗ್ತಾ ಹೋದಾಗ 33 ಕೋಟಿ ಆತ್ಮಗಳು ಲಾಸ್ಟ್ ಬರೋರಿದ್ದಾರಲ್ಲ, 7 days ಕೋರ್ಸ್ ಅಲ್ಲೇ ಬಂದ್ಬಿಡ್ತಾರೆ. ಆ 7 days ಕೋರ್ಸ್ ನೀವು ಹೋಗಿ ಎದುರುಗಡೆ ಹೋಗ್ಬೇಕು, ಕೊಟ್ಟಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ. ಈಗಲೇ ನಿಮ್ದು ರೆಕಾರ್ಡೆಡ್ ಕೂಡ ಮಾಧ್ಯಮದ ಮೂಲಕ ಅವ್ರಿಗೆ ತಲುಪಬಿಡ್ತದೆ. ಅದು ತಲುಪುವಂತ ಮೊದಲು ಶಕ್ತಿಯನ್ನ ಅವರಿಗೆ ಕೊಡಬೇಕು. ಅದರ ಕಡೆ ಗಮನವನ್ನ ಕೊಡಿ ಅಂತ ಹೇಳ್ತಿದ್ದಾರೆ, ಸರಿನಾ? ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.